ನಮಸ್ಕಾರ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಭಾರಿ ಮಟ್ಟದಲ್ಲಿ ಕಾವೇರಿದೆ. ಘಟಾನುಘಟಿ ನಾಯಕರಿಂದ ಮತಬೇಟೆ ಕೂಡ ಬಿರುಸಾಗಿ ಸಾಗಿದೆ. ಅಧಿರಥರು ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ ಮತದಾರ ಪ್ರಭುಗಳ ಮನವೊಲಿಸುವುದಕ್ಕೆ ನಿರತರಾಗಿದ್ದಾರೆ. ಕಣದಲ್ಲಿರುವ ಅಭ್ಯರ್ಥಿಗಳಲ್ಲಿ ಸೂಕ್ತ ಅಭ್ಯರ್ಥಿ ಯಾರಾಗಬೇಕು, ಯಾರಿಂದ ನಿಮ್ಮ ಮತಕ್ಕೆ ಮೌಲ್ಯ ಅನ್ನೋದು ಬರುತ್ತೆ, ಇಂತಹ ಪ್ರಶ್ನೆಗಳಿರೋ ಮತದಾರರಿಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ಜೀ ಕನ್ನಡ ನ್ಯೂಸ್ ನಡೆಸಿದೆ. ಕ್ಷೇತ್ರದ ಸಮಗ್ರ ಪರಿಚಯ, ಇತಿಹಾಸ, ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಸವಾಲುಗಳೇನು, ಸಮಸ್ಯೆಗಳೇನು, ಈ ಹಿಂದೆ ಗೆದ್ದಂತಹ ಸಂಸತ್ ಸದಸ್ಯರ ಸಾಧನೆಯನ್ನು ಹೊರಗೆ ಹಚ್ಚೋದು, ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಗೆಲುವು ಮತ್ತು ಸೋಲಿಗೆ ಜಾತಿವಾರು ಮತಗಳು ಹೇಗೆ ಪ್ರಭಾವವನ್ನು ಬೀರುತ್ತೆ, ಕ್ಷೇತ್ರದಲ್ಲಿನ ನಿರ್ಣಾಯಕ ಅಂಶಗಳೇನು, ಕ್ಷೇತ್ರದ ಭೌಗೋಳಿಕ ಹಿನ್ನೆಲೆ ಏನು, ಗೆಲುವಿಗೆ ಮತದಾರನ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ನಿಮ್ಮ ಮುಂದಿಡುವ ಕಾರ್ಯಕ್ರಮವೇ ಕ್ಷೇತ್ರ ಪರಿಚಯ. ನಾನು ದಿವ್ಯಶ್ರೀ. ಲೋಕಸಭಾ ಚುನಾವಣೆ ಸನ್ನಿಹಿತವಾಗ್ತಾ ಇದೆ. ಚಿಕ್ಕೋಡಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಈಗಾಗಲೇ ಬಿರುಸಿನ ಪ್ರಚಾರವನ್ನ ಎರಡು ಪ್ರಮುಖ ಪಕ್ಷಗಳು ಈಗಾಗಲೇ ಮಾಡಿಕೊಂಡಿದ್ದಾವೆ. ರೈಟ್, ಚಿಕ್ಕೋಡಿ ಸಂಸತ್ ಕ್ಷೇತ್ರದಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಈಗಾಗಲೇ ತಮ್ಮ ಚುನಾವಣಾ ಪ್ರಚಾರವನ್ನ ಭರ್ಜರಿಯಾಗಿ ಮಾಡಿದ್ದಾರೆ. ಜೊಲ್ಲೆ ವಿರುದ್ಧ ಹೊಸ ಮುಖ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ. ಇದೆಲ್ಲದರ ಜೊತೆಗೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿಗೆ ಈ ಲೋಕಸಭಾ ಚುನಾವಣೆ ಪ್ರತಿಷ್ಠೆಯಾಗಿದೆ. ಬಹಳ ಮುಖ್ಯವಾಗಿ ಗೆಲ್ಲುವ ಶಪಥವನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಜೆಪಿ ಅಭ್ಯರ್ಥಿ ಎಂದ ಸಂದರ್ಭದಲ್ಲಿ ಮೋದಿಯ ಬಲ ಇಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಕೈ ಹಿಡಿಯುತ್ತೆ ಕಾದು ನೋಡಬೇಕು. ಬಹಳ ಮುಖ್ಯವಾಗಿ ಅಭ್ಯರ್ಥಿಯ ವ್ಯಕ್ತಿತ್ವ, ಅಭ್ಯರ್ಥಿಯ ನಡವಳಿಕೆ ಕೂಡ ಮತದಾರರು ಅಬ್ಸರ್ವ್ ಮಾಡುವಂತಹ ಅಂಶ. ಹಾಗಾಗಿ ಸೌಮ್ಯ ಸ್ವಭಾವದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ತಮ್ಮ ಸ್ವಭಾವವೇನಾದ್ರೂ ಪ್ಲಸ್ ಆಗುತ್ತಾ ಅದು ನೋಡಬೇಕು. ಇನ್ನು ಹಾಲಿ ಸಂಸದರೇ ಆಗಿರುವಂತಹ ಜೊಲ್ಲೆ ವಿರುದ್ಧ ಕೈ ಅಭ್ಯರ್ಥಿ ಪ್ರಿಯಾಂಕಾ ನೇರ ಫೈಟ್ ಕೊಡೋದಕ್ಕೆ ಈಗಾಗಲೇ ತಯಾರಿಯನ್ನಂತೂ ನಡೆಸಿದ್ದಾರೆ. ಕಾಂಗ್ರೆಸ್ ಒಂದು ಪಕ್ಷ ಗೆದ್ರೆ ಅಭಿವೃದ್ಧಿ ಖಂಡಿತವಾಗ್ಲೂ ಅಂತ ಜಾರಕಿಹೊಳಿ ಹೇಳ್ತಿದ್ದಾರೆ. ಕ್ಷೇತ್ರದ ಶಾಸಕರಿಗೆ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿ ಈ ಕ್ಷೇತ್ರ ವಿಶೇಷವಾಗಿ ಕಂಡು ಬರ್ತಾ ಇದೆ. ಗಡಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಕಮಲ ಮತ್ತೆ ಅರಳುತ್ತಾ ಕಾದು ನೋಡಬೇಕು. ಪ್ರಿಯಾಂಕಾ ಜಾರಕಿಹೊಳಿ ಅಂದ ಸಂದರ್ಭದಲ್ಲಿ ತಂದೆಯ ರಾಜಕೀಯ ಅನುಭವ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರೋದ್ರಿಂದ ಮತ್ತು ಗ್ಯಾರಂಟಿ ಯೋಜನೆಗಳು ಹೊಸ ಯುವ ಮತ್ತು ಮಹಿಳಾ ಅಭ್ಯರ್ಥಿಗೆ ಎಷ್ಟರ ಮಟ್ಟಿಗೆ ಸಹಕಾರವನ್ನು ನೀಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿರುವಂಥದ್ದು. ಬಹಳ ಕುತೂಹಲವನ್ನು ಕೆರಳಿಸಿರುವಂತಹ ಕ್ಷೇತ್ರ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಚಿಕ್ಕೋಡಿ ಅಂದ ಸಂದರ್ಭದಲ್ಲಿ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಬಹುತೇಕ ಈ ಬಾರಿಯ ಲೋಕಸಭಾ 28 ಸ್ಥಾನಗಳು ಅಂದಾಗ ಬಿಜೆಪಿಯಲ್ಲಿ ಹಲವರು ಕಣದಲ್ಲಿರೋದ್ರಿಂದಾಗಿ ಕಾಂಗ್ರೆಸ್ನಲ್ಲಿರುವಂತಹ ಹಲವು ಯುವಕರಿಗೆ ಅಥವಾ ಯುವ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಹಿರಿಯ ನಾಯಕ ವರ್ಸಸ್ ಯುವ ಪ್ರತಿಗಳ ನಡುವಿನ ಈ ನೇರ ಹಣಾಹಣಿಯಲ್ಲಿ ಆ ಭಾಗದ ಮತದಾರರು ಯಾರನ್ನ ಗೆಲ್ಲಿಸ್ತಾರೆ ಕಾದು ನೋಡಬೇಕಾಗತ್ತೆ. ಸೊ ಚಿಕ್ಕೋಡಿ ಕ್ಷೇತ್ರ ಅಂದಾಗ ಆ ಕ್ಷೇತ್ರದ ಸಮಗ್ರ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ಕ್ಷೇತ್ರದ ಸಮಗ್ರ ಪರಿಚಯವನ್ನು ಮಾಡಿಕೊಡೋದಕ್ಕೆ ನಮ್ಮ ಚಿಕ್ಕೋಡಿ ಪ್ರತಿನಿಧಿಯಾಗಿರುವಂತಹ ಶಿವರಾಜ್ ನೇಸರ್ಗಿ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವರಾಜ್. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಶಿವರಾಜ್. ರೈಟ್, ಶಶಿಕಾಂತ್ ಅವರೇ, ನೀವು ತಿಳಿಸ್ಕೊಡ್ಬೇಕು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಬಹಳ ಕುತೂಹಲವನ್ನು ಕೆರಳಿಸ್ತು. ಯಾಕೆ ಅಂತ ನೋಡೋದಾದರೆ ಬಹಳ ಮುಖ್ಯವಾಗಿ ನಾನು ಈ ಕ್ಷೇತ್ರದಲ್ಲಿ ಏನು ಗಮನಿಸ್ತೆ ಅಂತ ಹೇಳಿದ್ರೆ, ಈ ಕ್ಷೇತ್ರ ಅನ್ನೋದಕ್ಕಿಂತ ಈ ಬಾರಿ ಅಭ್ಯರ್ಥಿಗಳು ಅಂದಾಗ ಹಿರಿಯ ನಾಯಕರು ವರ್ಸಸ್ ಯುವ ಕಾಂಗ್ರೆಸ್ನ ನಾಯಕರು ಕಣದಲ್ಲಿರೋದು. ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಹೇಳಿದಾಗ ಅನುಭವಿ ಹಾಲಿ ಸಂಸದರು, ಮೋದಿ ಬಲ ಒಂದು ಕಡೆ ಇದ್ದರೆ, ಮಗದೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಅನುಭವ, ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಮಾಡಿರುವಂತಹ ಗ್ರೌಂಡ್ ಕೆಲಸಗಳು, ಗ್ಯಾರಂಟಿ, ಆಡಳಿತದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಏನು ಅನಿಸುತ್ತೆ ರೈಟ್ ನೋ ಸಿಚುವೇಶನ್ ನೋಡಿದ್ರೆ? ಮೇಲ್ನೋಟಕ್ಕೆ ನೋಡಿದಾಗ ಕಾಂಗ್ರೆಸ್ಸಿಗೆ ಒಂದಿಷ್ಟು ಹೋಪ್ಸ್ಗಳು ಜಾಸ್ತಿ ಇದ್ದಾವೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಹೌದು, ಅಥವಾ ಈ ಥರ ಯಾಕೆ ಅಂತಂದರೆ, ಮೊದಲನೇದಾಗಿ ಗ್ಯಾರಂಟಿಗಳ ಬಲ,
ಹಾ 5 ಜನ ಕಾಂಗ್ರೆಸ್ಸಿನ ಶಾಸಕರು ಅಲ್ಲಿದ್ದಾರೆ. ಅವರು ಸುಮ್ಮನೆ ಅಲ್ಲ, ಪ್ರಭಾವಶಾಲಿಗಳು ಆಗಿರ್ತಾರೆ. ರಾಜು ಕಾಗೆ ಅಲ್ಲಿ ಬಹಳ ಪ್ರಭಾವಶಾಲಿ ಆಗಿರ್ತಕ್ಕಂಥ ರಾಜು ಆಯ್ತಾ, ಹುಕ್ಕೇರಿ ಹೌದು ಆಯ್ತಾ, ಅವ್ರೇನು ಕಡಿಮೆ ಇಲ್ಲ. ಗಣೇಶ್ ಹುಕ್ಕೇರಿ ಅವರು ಇದ್ದಾರೆ. ಅದ್ರ ಜೊತೆಗೆ ಲಕ್ಷ್ಮಣ್ ಸವದಿ, ಇಡೀ ಲಿಂಗಾಯತ ಸಮುದಾಯದ ಒಂದು ಐಕಾನ್ ಆಗಿ ಹೊರಗಡೆ ಬಂದಿರತಕ್ಕಂಥವ್ರು ಲಕ್ಷ್ಮಣ್ ಸವದಿ. ಸೊ ಇವರೆಲ್ಲರೂ ಸಹಿತ ಸಿದ್ದರಾಮಯ್ಯನವರು ಲಕ್ಷ್ಮಣ್ ಸವದಿ ಅವರಿಗೆ ಒಂದು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ, ನೀವು ಏನಾದರೂ ಮಾಡಿ ಇದನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು. ಸೊ ಆದ್ದರಿಂದ ಜಾರಕಿಹೊಳಿ ಅವರಿಗಿಂತಲೂ ಹೆಚ್ಚು ಆಸಕ್ತಿಯನ್ನ ಇವರು ತೆಗೆದುಕೊಂಡಿದ್ದಾರೆ, ಲಕ್ಷ್ಮೀ ಸವದಿ. ಯಾಕೆ ಅಂತಂದ್ರೆ ಅವರ ಸಮುದಾಯದ ಮತಗಳು ಅಲ್ಲಿ ಬಹುಸಂಖ್ಯಾತರಾಗಿದ್ದಾವೆ, ಲಿಂಗಾಯತ ಮತಗಳು ಮಾತ್ರ ಇಲ್ಲಿ ನಿರ್ಣಾಯಕವಾಗಿದ್ದಾವೆ. ಸೊ ಮೊಟ್ಟ ಮೊದಲನೇ ಬಾರಿ ಇದು 2009ಗಿಂತ ಮುಂಚೆ ಮೀಸಲು ಕ್ಷೇತ್ರವಾಗಿತ್ತು. 2009ರಲ್ಲಿ ನಂತರ ಮೀಸಲನ್ನು ತೆಗೆದುಹಾಕಿದ್ರು. ಎಲ್ಲಾ ಕಡೆಗೂ ಸಹಿತ ಮೀಸಲು ಕ್ಷೇತ್ರದಲ್ಲಿ ಮಾತ್ರ SC/STಗಳು ನಿಲ್ತಾರೆ, ಗಮನ ಇಟ್ಕೊಳ್ಳಿ ನೀವು ಆಯ್ತಾ. ಅದರಿಂದ ಜನರಲ್ ಕ್ಷೇತ್ರ, ಇವಾಗ ಮತಕ್ಷೇತ್ರ ಜನರಲ್ ಅಲ್ಲಿ ST ಕ್ಯಾಂಡಿಡೇಟ್ ನಿಂತು ಗೆಲ್ಲಿಸೋದಿದೆಯಲ್ವಾ, ಅದು ಭಾರಿ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಆದ್ದರಿಂದ ಯಾಕಂದ್ರೆ SC/ST ಮತಗಳು ಇರೋದೇ ಅಮ್ಮಮ್ಮ ಅಂದ್ರೆ ಒಂದು 2 ಲಕ್ಷ ಚಿಲ್ಲರೆ ಅಷ್ಟೇ ಇರೋದು. ಆದ್ರೆ ಲಿಂಗಾಯತರು ಎಷ್ಟು ಜನ ಇದ್ದಾರೆ ಅಂದ್ರೆ 4 ಲಕ್ಷ ಮೇಲೆ ಆಯ್ತಾ. ಸೊ ಆದ್ದರಿಂದ ಇಲ್ಲಿವರೆಗೂ ಯಾಕೆ ಇವರು ಶಶಿಕಲಾ ಜೊಲ್ಲೆ ಅವರು ಅಲ್ಲಿ ಆರಿಸಿ ಬರ್ತಾರೆ, ಅಣ್ಣಾಸಾಹೇಬ್ ಜೊಲ್ಲೆ ಅವರು ಅಲ್ಲಿ ಆರಿಸಿ ಬರ್ತಾರೆ. ಯಾಕೆ ಅಂತಂದ್ರೆ ಲಿಂಗಾಯತರ ಪ್ರಬಲವಾದ ಬೆಂಬಲ ಇಲ್ಲಿವರೆಗೂ ಇತ್ತು, ಅವರಿಗೆ ಇಲ್ಲಿವರೆಗೂ ಇತ್ತು ಆಯ್ತಾ. ಆದ್ರೆ ಈಗ ಸಿನಾರಿಯೋ ಸ್ವಲ್ಪ ಬದಲಾಗಿದೆ. ಯಾಕೆಂದ್ರೆ ಆವಾಗ ಯಡಿಯೂರಪ್ಪನವರು ತುಂಬಾ ಪ್ರಬಲ ಆಗಿದ್ರು, CM ಆಗಿದ್ರು ಆಯ್ತಾ. ಸೊ ಹಿಂದ್ಗಡೆಗೆ ಅಂತ ಸಂದರ್ಭದಲ್ಲಿ ಈ ಎಲ್ಲ ಲಿಂಗಾಯತ, ಅದರಲ್ಲಿ ಸ್ಪೆಷಲ್ ಆಗಿ ಪಂಚಮಶಾಲಿ ಲಿಂಗಾಯತರಾಗಿರಬಹುದು, ಇವರೆಲ್ಲರೂ ಸಹಿತ ಸಪೋರ್ಟ್ ಮಾಡಿದ್ರು. ಯಡಿಯೂರಪ್ಪ ಅವರು ಹೇಳಿದ ಮಾತು ಕೇಳ್ತಾ ಇದ್ರು. ಯಾವಾಗ BJP ಅವರು ಯಡಿಯೂರಪ್ಪ ಅವರು ಸೈಡ್ ಲೈನ್ ಮಾಡ್ತಲ್ವಾ, ಆವಾಗ ಒಂದಿಷ್ಟು ಅಸಮಾಧಾನ ಅಲ್ಲಿ ಶುರುವಾಯಿತು. ಸೊ ನೀವು ಈ ಸರ್ತಿ ಗಮನಿಸಿ, ನೀವು ಶಶಿಕಲಾ ಜೊಲ್ಲೆ ಅವರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಎಷ್ಟು ಹೋಟೆಲ್ ಗೆದ್ದಿದ್ದಾರೆ, ಜಸ್ಟ್ 7,500 ನೋಡಿ. ಅಂದ್ರೆ ಇವ್ರದ್ದು ಆಕಸ್ಮಿಕವಾಗಿ ಅಷ್ಟೊಂದು ಪ್ರಬಲವಾಗಿದ್ದರೆ ಕನಿಷ್ಠ ನಮ್ಮ ಇವ್ರ ಹಾಗೆ ಜಾರಕಿಹೊಳಿ ಹಾಗೆ 57,000 ಹೋಟೆಲ್ ಲೀಡ್ ಬರ್ಬೋದಿತ್ತಲ್ವಾ, ಜಸ್ಟ್ 7,000 ಹೋಟೆಲ್ ಲೀಡ್ ಆಗಿದ್ದಾರೆ. ಸೊ ಆದ್ದರಿಂದ ಅಲ್ಲಿರ್ತಕ್ಕಂಥ ಸಿನಾರಿಯೋವನ್ನು ಗಮನಿಸಿದಾಗ ಈ ಸರ್ತಿ ಹಠಕ್ಕೆ ಬಿದ್ದು ನಿಂತ್ಕೊಂಡಿದ್ದಾರೆ. ಆದರೆ ಒಂದೇ ಅಂತಂದ್ರೆ ಅವರು ಸ್ಥಳೀಯರು, ಜೊಲ್ಲೆ ಅವರು ಸ್ಥಳೀಯರು ಅಂತಂದ್ರೆ ಅವ್ರು ಚಿಕ್ಕೋಡಿಯಲ್ಲೇ ಅವರು ಇದ್ದು ಅಲ್ಲೇ ಹುಟ್ಟಿ ಬೆಳೆದಿರತಕ್ಕಂಥವ್ರು. ಆದರೆ ಪ್ರಿಯಾಂಕಾ ಅವರು ಸ್ಥಳೀಯರಲ್ಲ, ಇವರು ಪಕ್ಕದ ಇದ್ರ ಗೋಕಾಕಿನಿಂದ ವಲಸೆ ಬಂದಿರತಕ್ಕಂಥವ್ರು. ಈ ಒಂದು ಫ್ಯಾಕ್ಟರು ಆಯ್ತಾ, ಇದು ನಮ್ಮವರಲ್ಲ ಅನ್ನುವಂಥ ಫ್ಯಾಕ್ಟರ್ ಇವ್ರೇನಾದ್ರು ಫೋಕಸ್ ಮಾಡಿದ್ರೆ BJP ಅವರು ಅಕಸ್ಮಾತ್ ಒಂದು ಸ್ವಲ್ಪ ಮತಗಳು ಅಲ್ಲಿ ಕಳ್ಕೋಬಹುದು. ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದು ಇಂಪಾರ್ಟೆಂಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ತಗೊಳ್ತೀನಿ. ಶಿವರಾಜ್, ಬಹಳ ಮುಖ್ಯವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದಾಗ ಒಂದಷ್ಟು ಕುತೂಹಲವಂತೂ ಡೆಫಿನೆಟ್ಲಿ ಇದ್ದೇ ಇದೆ. ಬಟ್ ಗ್ರೌಂಡ್ ರಿಪೋರ್ಟ್ ಬಹಳ ಮುಖ್ಯ. ಆ ಭಾಗದ ಜನಮಾನಸದಲ್ಲಿ ರೈಟ್ ನೀವು ಸಿಚುವೇಶನ್ ನೋಡಿದ್ರೆ ಏನು ಅನ್ನಿಸ್ತಾ ಇದೆ? ಪ್ರಿಯಾಂಕಾ ಜಾರಕಿಹೊಳಿ ಅವರ ಚುನಾವಣಾ ಪ್ರಚಾರ ಹ್ಯಾಂಗ್ ಸಾಗ್ತಾ ಇದೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಚುನಾವಣಾ ಪ್ರಚಾರ ಹ್ಯಾಂಗ್ ಸಾಗ್ತಾ ಇದೆ, ಆ ಭಾಗದ ಜನಸಾಮಾನ್ಯರ ಬೆಂಬಲ ಯಾವ ಅಭ್ಯರ್ಥಿಗೆ ಯಾವ ಪಕ್ಷಕ್ಕೆ ಅಂತ ರೈಟ್ ನೋವು ಅನ್ನಿಸ್ತಾ ಇದೆ? ಎಸ್ ದಿವಸ್ರಿ, ಸದ್ಯ ಈಗ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಾ ಇದೆ. ಅದರಲ್ಲೂ ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸದ್ಯ ಈಗ ಪ್ರತಿಷ್ಠಿತ ಕನವಾಗಿದೆ ಅಂತಾನೆ ಹೇಳ್ಕೊ. ಯಾಕಂದ್ರೆ ಒಂದ್ ಕಡೆ ಜಾರಕಿಹೊಳಿ ಕುಟುಂಬ, ಮತ್ತೊಂದೆಡೆ ಜೊಲ್ಲೆ ಕುಟುಂಬ ಸದ್ಯ ಈಗ ಒಂದು ರೀತಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡಿದ್ರಿಂದ ಸದ್ಯ ಈಗ ನೇರ ಪೈಪೋಟಿ ಇದೆ. ಮತ್ತು ಈಗ ಸದ್ಯ ಗ್ರೌಂಡ್ ರಿಪೋರ್ಟ್ ನಲ್ಲಿ ಎರಡೂ ಕುಟುಂಬಗಳು ಪ್ರಬಲವಾಗಿದ್ದರಿಂದ ಅಷ್ಟೇ ಸಮಬಲವಾಗಿ ಪ್ರಚಾರವನ್ನು ಕೂಡ ನಡೆಸಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗ್ಯಾರಂಟಿ ಯೋಜನೆಗಳನ್ನು ಮತ್ತು ತಂದೆಯ ಪ್ರಭಾವವನ್ನು ಮುಂದಿಟ್ಟುಕೊಂಡು ಪ್ರಚಾರ ಮಾಡಿದ್ರೆ, ಮತ್ತೊಂದೆಡೆ ಮೋದಿಯ ಅಲೆ ಮುಂದೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಸದ್ಯ ಈಗ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಮತ್ತು ಕ್ಷೇತ್ರಕ್ಕೆ ತಂದ ಅನುದಾನ ಕುರಿತು ಸದ್ಯ ಈಗ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಸದ್ಯ ಈಗ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ. ಇನ್ನೂ ಚುನಾವಣೆಯ ಕಾಲಾವಕಾಶ ಇರೋದ್ರಿಂದ ಸದ್ಯ ಈಗ ಚಿಕ್ಕೋಡಿಯಲ್ಲಿ ಅಷ್ಟೊಂದು ರಣಕಣವಾಗಿ ಇನ್ನೂ ಮಾರ್ಪಾಟಾಗಿಲ್ಲ. ಇನ್ನೂ ಮತ್ತು ಯಾವುದೇ ನಾಯಕರು ಕೂಡ ಚಿಕ್ಕೋಡಿ ಕ್ಷೇತ್ರಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸದ್ಯ ಇನ್ನೂ ಒಂದು ರೀತಿ ಚುನಾವಣೆ ಮಂದಗತಿಯಲ್ಲೇನೆ ಸಾಗ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು ದಿವ್ಯಶ್ರೀಯಲ್ಲಿ. ರೈಟ್, ಥ್ಯಾಂಕ್ ಯು ಶಿವರಾಜ್. ಹಾಗೆ ಸಂಪರ್ಕದಲ್ಲಿರಿ, ಮಾಹಿತಿಯನ್ನು ಪಡ್ಕೊಳ್ತೀನಿ ನಿಮ್ಮ ಜೊತೆ. ಸೊ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಹಾಲಿ ಸಂಸದರ ಒಂದು ಕೆಲಸ ಎಷ್ಟರ ಮಟ್ಟಿಗೆ ಕೆಲಸವನ್ನು ನಿರ್ವಹಿಸಿದೆ, ಅಲ್ಲಿ ಜನರ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ನಿಂತ್ಕೊಂಡಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದೆಲ್ಲದರ ನಡುವೆ ಯುವ ನಾಯಕಿ ಅಂತ ಕರೆಸ್ಕೊಳ್ಳುವಂತಹ ಮಹಿಳಾ ಅಭ್ಯರ್ಥಿ
ಪ್ರಿಯಾಂಕ ಜಾರಕಿಹೊಳಿ ಸ್ವತಃ ಕಣದಲ್ಲಿರೋದ್ರಿಂದಾಗಿ ಈ ಬಾರಿ ಗ್ಯಾರಂಟಿ ಯೋಜನೆಗಳು ಈಗಾಗಲೇ ನಮ್ಮ ರಾಜಕೀಯ ವಿಶ್ಲೇಷಕರು ಹೇಳಿದ ಹಾಗೇನೆ ಸಿದ್ದರಾಮಯ್ಯವರು ಕೊಟ್ಟಿರುವಂತಹ ಟಾಸ್ಕ್ ಆ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಹೇಗಾಗುತ್ತೆ, ಇದು ಬಹಳ ಮುಖ್ಯ ಆಗುತ್ತೆ. ಈ ಬಗ್ಗೆ ಇನ್ನು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕುರಿತಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಈಗಾಗಲೇ ಹೇಳದಂತೆ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೋಲೆ ಕಣದಲ್ಲಿದ್ದಾರೆ. ಚಿಕ್ಕೋಡಿಯಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಲೆಕ್ಕಾಚಾರಗಳು ಏನಿರಬಹುದು, ಏನೆಲ್ಲ ಪ್ರಯತ್ನಗಳಾಗ್ತಿದೆ ಅನ್ನೋದನ್ನು ನೋಡಬೇಕು ಅನ್ನೋದಾದ್ರೆ ಹಿಸ್ಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನು ಇದನ್ನು ಒಂದ್ಸತಿ ಬನ್ನಿ ನೋಡ್ಕೊಂಬರೋಣ. ರೈಟ್, 2023 ಅಸೆಂಬ್ಲಿ ಚುನಾವಣೆ ಅಂದ ಸಂದರ್ಭದಲ್ಲಿ ಒಂದೊಂದೇ ಕ್ಷೇತ್ರದ ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಚಿಕ್ಕೋಡಿಗೆ ಹೋಗೋಣ. ನೋಡಿ, ಇಲ್ಲಿ ಕಾಂಗ್ರೆಸ್ನಿಂದ ಗಣೇಶ್ ಹುಕ್ಕೇರಿ ಗೆಲುವನ್ನು ಪಡೆದುಕೊಳ್ತಾರೆ. ಯಾರ ವಿರುದ್ಧ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾಗಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಕತ್ತಿ ವಿರುದ್ಧ 78,774 ಮತಗಳ ಗೆಲುವನ್ನು ಪಡ್ಕೊಳ್ತಾರೆ. ನಿಪ್ಪಾಣಿಗೆ ಹೋಗೋದಾದ್ರೆ ಶಶಿಕಲಾ ಜೊಲ್ಲೆ ಬಿಜೆಪಿ ಗೆಲುವನ್ನು ಪಡೆದುಕೊಳ್ತಾರೆ. ಎನ್ಸಿಪಿ ಅಭ್ಯರ್ಥಿ ಉತ್ತಮ್ ಆರ್ ಪಾಟೀಲ್ ವಿರುದ್ಧ 7,296 ಮತಗಳ ಗೆಲುವನ್ನು ಪಡೆದುಕೊಳ್ತಾರೆ. ಯಮಕನಮರಡಿಯಿಂದ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಗೆಲುವನ್ನು ಪಡ್ಕೊಳ್ತಾರೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಹುದ್ರಿ ವಿರುದ್ಧ 57,211 ಮತಗಳ ಗೆಲುವು. ರಾಯಭಾಗಕ್ಕೆ ಹೋಗೋದಾದ್ರೆ ದುರ್ಯೋಧನ ಐಹೊಳೆ ಬಿಜೆಪಿಯ ಅಭ್ಯರ್ಥಿ ಗೆಲುವನ್ನು ಪಡ್ಕೊಳ್ತಾರೆ. IND ಅಭ್ಯರ್ಥಿ ಶಂಭು ಕಲ್ಲಿಲಿಖ್ ವಿರುದ್ಧ 2,570 ಮತಗಳ ಗೆಲುವನ್ನು ಪಡೆದುಕೊಳ್ತಾರೆ. ಕುರ್ಚಿಗೆ ಹೋಗೋದಾದ್ರೆ ಮಹೇಂದ್ರ ತಮ್ಮಣ್ಣನವರು ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಪಿ ರಾಜೀವ್ ವಿರುದ್ಧ 25,243 ಮತಗಳ ಗೆಲುವನ್ನು ಪಡೆದುಕೊಳ್ತಾರೆ. ಕಾಗವಾಡ ರಾಜು ಕಾಗೆ ಕಾಂಗ್ರೆಸ್ನಿಂದ ಗೆಲುವನ್ನು ಪಡ್ಕೊಳ್ತಾರೆ. ಶ್ರೀಮಂತ ಪಾಟೀಲ್ ವಿರುದ್ಧ 8,827 ಮತಗಳ ಗೆಲುವು. ಅಥಣಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ವಿರುದ್ಧ 26,122 ಮತಗಳ ಜಯಬೇರಿಯನ್ನು ದಾಖಲಿಸ್ತಾರೆ. ರೈಟ್, ಇನ್ನು ಹುಕ್ಕೇರಿಗೆ ಹೋಗೋದಾದ್ರೆ ನಿಖಿಲ್ ಕತ್ತಿ ಬಿಜೆಪಿಯಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ AB ಪಾಟೀಲ್ ವಿರುದ್ಧ 42,551 ಮತಗಳ ಜಯಬೇರಿಯನ್ನು ದಾಖಲಿಸಿದ್ದಾರೆ. ಜನಸಾಮಾನ್ಯರಿಗೆ ಶಶಿಕಾಂತ್ ಅವರೇ, ಲೋಕಸಭೆಯ ಉದ್ದೇಶ ಏನು, ವಿಧಾನಸಭೆಯ ಉದ್ದೇಶ ಏನು ಅಂತ ಅರಿವಿದ್ರೂ ಕೂಡ ಈ ಲಾಸ್ಟ್ 2023 ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಆಧರಿಸಿಯೇ ನೀವು ಹೇಳೋದಾದರೆ ಏನು ಚೇಂಜಸ್ ಆಗ್ಬೋದು ಅಂತ. ಯಾಕಂದರೆ ನೀವಾಗಲೇ ಒಂದು ಒಳ್ಳೆ ಪಾಯಿಂಟ್ ಏನು ರೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಗೆಲುವಿದ್ರೂ ಕೂಡ ಯಾವ ಅಂತರದಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ಲೋಕಸಭಾ ಚುನಾವಣೆಯ ಮಾನದಂಡಗಳು ಬೇರೆ ಇರ್ತವೆ, ಹೌದು, ಆಯ್ಕೆಯ ಮಾನದಂಡಗಳು ಬೇರೆ ಆಗಿರ್ತವೆ, ಇವನ್ ಅಭ್ಯರ್ಥಿ ಆಯ್ಕೆಯ ಮಾನದಂಡಗಳು ಭಿನ್ನವಾಗಿರ್ತವೆ. ಐ ಅಗ್ರಿ. ಆಯ್ತಾ? ಸೊ ಆದ್ದರಿಂದ ನಾವು ಸಂಪೂರ್ಣವಾಗಿ ನಾವು ಈ ಅಸೆಂಬ್ಲಿ ಚುನಾವಣೆಯ ಫಲಿತಾಂಶವನ್ನೇ ಅಲ್ಲಿ ರಿಪೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಬೋ ಹಾಗಿಲ್ಲ. ಆ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ರಲ್ಲ, ಆ ಶಾಸಕರ ಬಲಾಬಲದಲ್ಲಿ, ಆ ಪ್ರಯತ್ನದಲ್ಲಿ ಅಸೆಂಬ್ಲಿ ಚುನಾವಣೆಯ ಅಭ್ಯರ್ಥಿಗೆ ಪೂರಕವಾಗಿ ಕೆಲಸ ಮಾಡೋದು. ಹಾಗಿದ್ರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅಷ್ಟೊಂದು ಹೀನವಾಗಿ ಏನಕ್ಕೆ ಸೋಲ್ತಾ ಇದ್ರು? ಕುಮಾರಸ್ವಾಮಿ CM ಆಗಿದ್ರು, ಎಲ್ಲರೂ ಅವರೇ ಇದ್ರು, ಶಾಸಕರಿದ್ರು, ಆದ್ರೂ ಯಾಕೆ ಸೋತ್ರು? MPC ಎಲೆಕ್ಷನ್ ತಾನೇ ಅದು ಸಿಗ್ತಾ. ಸೊ ಈ ರೀತಿ ಹೇಳಕ್ ಆಗೋದಿಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ಲೋಕಲ್ ಸಮಸ್ಯೆಗಳು ಏನೇನಿರ್ತವೆ ಮತ್ತು ಈಗಿರ್ತಕ್ಕಂಥವ್ರು, ಯಾಕಂದ್ರೆ ಈಗ ಜೊಲ್ಲೆ ಅವ್ರ ವಿರುದ್ಧ ಒಂದು ಸ್ವಲ್ಪ ಆಡಳಿತ ವಿರೋಧಿಯಾಗಿರ್ತಕ್ಕಂಥ ಒಂದು ಅಲೆ ಇದೆ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ, ಆಯ್ತಾ? ಸೊ ಅಲ್ಲಿ ಏನಾಗಿತ್ತು ಅಂದ್ರೆ ನಿರುದ್ಯೋಗ ತಾಂಡವವಾಡ್ತಾ ಇದೆ, ಯಾವ ದೊಡ್ಡ ಕೈಗಾರಿಕೆಗಳು ಬಂದಿಲ್ಲ, ಎಲ್ಲರೂ ವಲಸೆ ಹೋಗ್ತಾ ಇದ್ದಾರೆ, ಅಲ್ಲಿ ವಲಸೆ ಕಾರ್ಮಿಕರ ಸಮಸ್ಯೆ ಇದೆ. ಸೊ ಅವುಗಳಿಗೋಸ್ಕರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯತೆಗಳು ಇದ್ದಾವ ಅಂತಂದ್ರೆ ಅವುಗಳಾಗಿಲ್ಲ. ನರೇಗಾ ಯೋಜನೆಯಲ್ಲಿ ಬಂದಿರತಕ್ಕಂಥ ಹಣ ಇದೆಲ್ಲ ಅದ್ರ ಬಿಡುಗಡೆ ಎಷ್ಟು 3 ತಿಂಗಳು 6 ತಿಂಗಳು ಯಾವಾಗ ಒಂದ್ಸತಿ ಮಾಡ್ತಾರೆ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಇದೀಗ ಅರಮನೆ ಮೈದಾನದಲ್ಲಿ ನರೇಂದ್ರ ಮೋದಿ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡ್ತಾ ಹೋಗೋಣ. और संदेश भी साफ साफ है। फिर एक बार कांग्रेस की सरकार, भाई और बहनों, 2014 में और 2019 में आपने रिकॉर्ड सीटें जीताकर जो मजबूत सरकार बनाई, उसने देश को मजबूत बनाया है। तब दुनिया भारत को फ्रेजाइल 5 में गिनती थी। दुनिया सोचती थी भारत खुद तो डूबेगा, हमें भी ले डूबेगा। भारत के बैंक
बड़ी क्राइसिस में थे। हजारों करोड़ के स्कैम्स ने विदेशी इन्वेस्टर्स में डर का माहौल पैदा कर दिया था। एक वो समय था, एक आज का समय है। आज जब देश भारत से दुनिया में कहीं पर जाइए, सब देश भारत से दोस्ती मजबूत करना चाहते हैं। आज इन्वेस्टर्स भारत में रिकॉर्ड पैसा लगा रहे हैं। आज भारत रिकॉर्ड एक्सपोर्ट भी कर रहा है और मैन्युफैक्चरिंग में भी नए रिकॉर्ड बना रहा है। तब भारत दुनिया की 11वें नंबर की इकोनॉमी था। आज भारत दुनिया की टॉप 5 इकोनॉमी में से एक है। आज भारत फॉलो करने वाला नहीं, बल्कि फर्स्ट मूवर हो गया है भारत। और ये चेंज आपने देखा है, सिर्फ और सिर्फ ये 10 ईयर में आया है। और इसका मूल कारण क्या है? इतना बड़ा परिवर्तन आया कैसे? ये परिवर्तन किसने किया? आपका जवाब गलत है। ये परिवर्तन आपके एक वोट ने किया है। इस चुनाव में इंडिया अलायंस के लोग एक घिसी पीटी टैप रिकॉर्ड लेके घूम रहे हैं और मोदी और उसके साथी ट्रैक रिकॉर्ड के साथ बेंगलुरु के लोगों से, आप सभी से फिर एक बार आशीर्वाद मांगने आया हूं। भाई और बहनों, आप सभी बीते कुछ समय से एनडीए और इंडी अलायंस दोनों का प्रचार अभियान देख रहे हैं। कांग्रेस और इंडी अलायंस का इश्यू मोदी है, मोदी का परिवार है, मोदी पर लगाए जा रहे झूठे आरोप हैं। लेकिन मोदी का फोकस किस पर है? मोदी का फोकस 21वीं सेंचुरी के भारत का विकास है, भारत के नागरिकों की सुविधा और समृद्धि है, भारत की ग्लोबल इमेज है। आप ही मोदी का परिवार है। मेरा भारत मेरा परिवार है। साथियों, आप भली भांति जानते हैं, मैं एक साधारण गरीब परिवार से आया हूं, इसलिए जानता हूं कि ईज ऑफ लिविंग क्या होती है, डिग्निटी ऑफ लाइफ क्या होती है। आज जब भारत में तेजी से अर्बनाइजेशन हो रहा है, तब शहरों में रहने वाले गरीब, यहां के मिडिल क्लास, उसकी क्वालिटी ऑफ लाइफ में बहुत सुधार आना चाहिए। वो बहुत जरूरी है। इसके लिए एनडीए सरकार सोशल, फिजिकल और डिजिटल
इन तीनों प्रकार के इंफ्रास्ट्रक्चर पर रिकॉर्ड इन्वेस्टमेंट कर रहा है। साथियों, पिछले 10 इयर्स में एनडीए सरकार द्वारा शहरों में गरीबों को करीब 1 करोड़ पक्के घर दिए गए। इनमें से 84,000 घर यहां बेंगलुरु में मिले हैं। मिडिल क्लास के लोगों का घर का सपना पूरा करने के लिए सरकार ने उन्हें इंटरेस्ट सब्सिडी दी है और ये आजादी के बाद पहली बार हुआ है। ऐसा करके हमारी सरकार ने मिडिल क्लास के 60,000 करोड़ रुपए से ज्यादा सेव कराए हैं। गरीब और मिडिल क्लास के घर इनकम्प्लीट न रहे। जो बिल्डर है वो आधा अधूरा छोड़ करके पैसे दबा करके चला न जाए। मध्यम वर्ग के परिवार का सपना टूट न जाए, इसके लिए एनडीए सरकार ने रेरा कानून बनाया। आज बेंगलुरु के भी 3,000 से ज्यादा हाउसिंग प्रोजेक्ट रेरा के तहत कवर्ड है। उसके कारण जो एग्रीमेंट हुआ है वैसा ही मकान बनाकर देना पड़ता है। जो मटेरियल लिखा है वो ही मटेरियल उपयोग करके देना पड़ता है। आप अपने क्लाइंट को गुमराह नहीं कर सकते, उसको लूट नहीं सकते। ऐसा रेरा कानून आप सब नागरिकों की भलाई के लिए बनाया है। 2014 से पहले आपकी 2 लाख की एनुअल इनकम पर ही इनकम टैक्स लग जाता था। आज आपको 7 लाख रुपीस तक की इनकम पर कोई टैक्स नहीं देना पड़ता। 2014 से पहले अलग अलग तरह के इनडायरेक्ट टैक्सेस आपके कपड़ों का बिल, रेस्टोरेंट में खाने का बिल, हर तरह के खर्चे बढ़ा देते थे। जीएसटी लागू होने के बाद ये इनडायरेक्ट टैक्सेस भी कम हुए हैं। इससे भी आपके थाउजेंड्स ऑफ करोड़ रुपीस खर्च होने से बचे हैं। जो एलईडी बल्ब कभी 400 रुपीस का था, हम उसकी कीमत 400 से 40 रुपीस तक ले आए हैं। अब घर घर में एलईडी बल्ब होने से रोशनी ज्यादा मिलती है। बिजली बिल में मिडिल क्लास के करीब 20,000 करोड़ रुपीस हर साल सेव हो रहे हैं। अब तो एनडीए सरकार ने एक और नई योजना शुरू की है, पीएम सूर्यघर मुफ्त बिजली योजना। इससे इलेक्ट्रिसिटी का आपका बिल 0 होगा। इतना ही नहीं, इलेक्ट्रिसिटी से कमाई भी होगी। इतना ही नहीं, अब जमाना ईवी का आ रहा है, इलेक्ट्रिक व्हीकल का आ रहा है। उसके कारण आप अपनी स्कूटी हो, स्कूटर हो, कार हो, अगर वो इलेक्ट्रिक व्हीकल है तो उसका चार्जिंग भी घर में करवा सकते हो और आपको घर में चार्जिंग करने के बाद खुद का ट्रांसपोर्टेशन भी करीब करीब फ्यूल का खर्चा 0 हो जाएगा। साथियों, गरीब और मिडिल क्लास का बहुत बड़ा खर्च
हेल्थ रिलेटेड होता है, लेकिन आयुष्मान भारत योजना इसमें गेम चेंजर साबित हुई है। आयुष्मान भारत योजना के चलते आज करोड़ों लोगों को 5 लाख रुपीस तक का फ्री ट्रीटमेंट मिलना सुनिश्चित हुआ है। इससे भी लोगों के 1 लाख करोड़ रुपए सेव हुए हैं। और अब बीजेपी ने अपना जो मैनिफेस्टो घोषित किया है उसमें इस योजना को एक्सपांड कर दिया गया है। देश के हर ऐसे सीनियर सिटीजन्स जिनकी एज 70 इयर्स से ऊपर है उन्हें भी अब 5 लाख रुपीस तक का फ्री ट्रीटमेंट मिलेगा। और ये फैसला सिर्फ सीनियर सिटीजन्स को ही नहीं बल्कि हर युवा को भी रिलीफ देगा जो अपने माता पिता की हेल्थ के प्रति चिंतित रहते हैं। एनडीए सरकार ने जो जन औषधि केंद्र खोले हैं उनमें 80% डिस्काउंट पर मेडिसिन मिलती है। इससे भी मिडिल क्लास के करीब 30,000 करोड़ रुपए सेव हुए हैं। साथियों, बेंगलुरु तो डिजिटल इंडिया का इतना बड़ा हब है, भारत की डिजिटल क्रांति में आपकी इतनी बड़ी भूमिका है। आप कल्पना कर सकते हैं कि अगर भारत में मोबाइल डेटा का रेट 2014 वाला ही रहता तो क्या होता। उस समय 1 GB डेटा 250 रुपीज के आसपास होता था। आज 1 GB डेटा 10 रुपीज के आसपास है। अगर 2014 के पहले उस समय का हाल होता तो मोबाइल का जो बिल आज 500 to 700 का आता है वही 5,000 to 7,000 रुपीज का आता। आप अंदाजा लगा सकते हैं कि आपकी पर मंथ कितनी ज्यादा सेविंग सिर्फ मोबाइल बिल में हो रही है। साथियों, सस्ते डेटा के साथ ही एनडीए सरकार का जोर डेटा गवर्नेंस पर भी है। हमारी सरकार डेटा सिक्योरिटी के लिए बहुत ही स्ट्रांग बिल लेकर आई है। डेटा मोनेटाइजेशन की दिशा में भी भारत तेजी से काम कर रहा है। इससे देश में एक स्ट्रांग सिस्टम बन रहा है। भारत के लिए एआई युग में जाना आसान हुआ है। साथियों, नाड़ प्रभु केम्पे गौड़ा ने बेंगलुरु को एक शानदार शहर बनाने का सपना देखा था, लेकिन कांग्रेस सरकार ने कुछ ही समय में यहां की सिचुएशन बिगाड़ दी है। कांग्रेस ने टेक सिटी को टैंकर सिटी में बदलकर उसे वाटर माफिया के हवाले कर दिया है। एग्रीकल्चर हो या फिर शहरी इंफ्रास्ट्रक्चर, हर जगह बजट को कट किया जा रहा है। कांग्रेस सरकार का ध्यान सिर्फ करप्शन पर है, बेंगलुरु के लोगों की समस्याओं पर नहीं है। कर्नाटका में सिर्फ सेंट्रल गवर्नमेंट के प्रोजेक्ट तेजी से चल पा रहे हैं। 2014 में नम्मा मेट्रो का नेटवर्क सिर्फ 17 किलोमीटर था, आज 70 किलोमीटर से ज्यादा हो चुका है। बहुत जल्द येलो लाइन भी पूरी हो जाएगी। दशकों से लटके बेंगलुरु सबर्बन प्रोजेक्ट पर काम शुरू हो चुका है।
आप सभी को सैटेलाइट टाउन रिंग रोड का लाभ भी मिलना शुरू हो चुका है। भाइयों और बहनों, आज बेंगलुरु के इंटरनेशनल एयरपोर्ट की दुनिया भर में चर्चा होती है। वो दिन दूर नहीं जब भारत के लोग मेड इन इंडिया पैसेंजर प्लेन में सफर करेंगे। आज वंदे भारत जैसी आधुनिक ट्रेनें ट्रेन ट्रैवल को तेज और कंफर्टेबल बना रही है। वो दिन दूर नहीं जब कर्नाटका को भी बुलेट ट्रेन की हाई स्पीड मिलेगी। साथियों, बीजेपी सरकार ने देश में नए नए सेक्टरों के दरवाजे खोले। इससे युवाओं के लिए बड़ी संख्या में एम्प्लॉयमेंट के अवसर बने हैं। बेंगलुरु को, यहां के प्रोफेशनल्स को इसका बहुत बड़ा लाभ मिला है। हमने स्पेस सेक्टर खोला तो प्राइवेट सेक्टर ने अपना रॉकेट लॉन्च किया। 1.25 लाख से ज्यादा स्टार्टअप्स में युवाओं का सामर्थ्य दिख रहा है। मिशन ग्रीन हाइड्रोजन से इन्वेस्टमेंट की संभावनाएं कई गुना बढ़ गई है। आसान ड्रोन पॉलिसी से मैपिंग, कृषि, रक्षा, मेडिसिन के क्षेत्र में ड्रोन का उपयोग बढ़ा है। 5G के विस्तार से आर्टिफिशियल इंटेलिजेंस और इंटरनेट ऑफ थिंग्स में अवसर बनने लगे हैं। डिजिटल इंडिया अभियान ने लाखों डिजिटल एंटरप्रेन्योर तैयार किए। PLI स्कीम से मैन्युफैक्चरिंग सेक्टर तेज रफ्तार से आगे बढ़ रहा है। मोबाइल एक्सपोर्ट में भारत नए रिकॉर्ड बना रहा है। मेट्रो कोच, ट्रेन के डिब्बे, डिफेंस इक्विपमेंट्स भी एक्सपोर्ट हो रहे हैं। आपने टीवी में देखा होगा, अखबार में पढ़ा होगा, कल ही भारत के ब्रह्मोस मिसाइल का पहला कंसाइनमेंट फिलीपींस को भेजा गया है। इसने ग्राउंड लेवल पर बड़ी संख्या में एम्प्लॉयमेंट अपॉर्चुनिटीज पैदा की है। क्या कांग्रेस के समय में ये कल्पना भी की जा सकती थी क्या? आपको याद होगा, यही कांग्रेस है जिसने HAL को लेकर कितना बड़ा बवाल किया था। कांग्रेस ने देश भर में मोदी को बदनाम करने की कोशिश की थी। वही HAL आज रिकॉर्ड टर्नओवर, रिकॉर्ड प्रॉफिट, रिकॉर्ड ऑर्डर प्राप्त कर रही है। कर्नाटका में एशिया की सबसे बड़ी हेलीकॉप्टर फैक्ट्री बनी है। अमेरिका के बाद बोइंग की दूसरी सबसे बड़ी फैसिलिटी कर्नाटका में बनी है। ये तभी हो पा रहा है जब भारत में फैक्ट्रियां बढ़ रही है, उसमें काम करने वालों की संख्या बढ़ रही है। भाइयों और बहनों, बेंगलुरु युवा शक्ति, युवा टैलेंट और टेक्नोलॉजी का पावर हाउस है। लेकिन कांग्रेस और इंडी गठबंधन टेक्नोलॉजी के विरोधी है। आज पूरी दुनिया डिजिटल इंडिया की प्रशंसा कर रही है, भारत के फिनटेक की प्रशंसा कर रही है। लेकिन आप भूलिएगा नहीं, कांग्रेस ने आधार का विरोध किया था, अदालतों में घसीट कर ले गए थे। कांग्रेस ने जन धन अकाउंट्स का विरोध किया था। कांग्रेस ने डिजिटल पेमेंट्स का मजाक उड़ाया था। कांग्रेस ने राशन की योजना में डिजिटल ऑथेंटिफिकेशन का विरोध किया।
कोरोना के समय बेंगलुरु की एक आईटी इंडस्ट्री ने पूरी दुनिया को इतना सपोर्ट किया, लेकिन यही कांग्रेस है जिसने कोरोना के दौरान कोविन प्लेटफॉर्म का विरोध किया। कांग्रेस ने मेड इन इंडिया कोरोना वैक्सीन को बदनाम किया। साथियों, मोदी कहता है देश को ग्रीन एनर्जी हब बनाएंगे, फार्मा हब बनाएंगे, इलेक्ट्रॉनिक्स हब बनाएंगे, इलेक्ट्रिकल व्हीकल हब बनाएंगे, सेमीकंडक्टर हब बनाएंगे, ग्लोबल इनोवेशन हब बनाएंगे, ताकि भारत ग्लोबल इकोनॉमी का हब बने। लेकिन कांग्रेस और इंडी गठबंधन वाले कहते हैं मोदी को हटाएंगे। मोदी की गारंटी है 5G के बाद 6G लाएंगे। वो कहते हैं मोदी हटाएंगे। मोदी की गारंटी है AI लाएंगे। वो कहते हैं मोदी हटाएंगे। मोदी की गारंटी है चंद्रयान के बाद गगनयान का गौरव दिलाएंगे, तो वो कहते हैं मोदी हटाएंगे। कांग्रेस एंटी यूथ है, क्योंकि कांग्रेस एंटी इन्वेस्टमेंट है, कांग्रेस एंटी एंटरप्रेन्योरशिप है। कांग्रेस एंटी प्राइवेट सेक्टर है, कांग्रेस एंटी टैक्स पेयर है, कांग्रेस एंटी वेल्थ क्रिएटर है। साथियों, यहां कांग्रेस सरकार जिस प्रकार के विचारों को, जिस मानसिकता को बढ़ावा दे रही है, वो भी बहुत खतरनाक है। यहां हमारी बेटियों पर हमले हो रहे हैं, बाजारों में बम फूट रहे हैं, भजन कीर्तन सुनने पर भी हमले हो रहे हैं। ये सामान्य घटनाएं नहीं है, और इसलिए मैं बेंगलुरु के और कर्नाटका के भाइयों से आग्रह करूंगा, ये कांग्रेस से बहुत अलर्ट रहना है। भाई और बहनों, यहां बेंगलुरु के ग्रामीण क्षेत्र से भी काफी लोग आए हैं। एग्रीकल्चर को आधुनिक बनाने के लिए भी हमारी सरकार हर प्रयास कर रही है। यहां तो हमारे येदियुरप्पा जी मंच पर है, जिन्होंने किसान कल्याण के लिए इतना काम किया है। लेकिन कर्नाटका की कांग्रेस सरकार किसानों की भी विरोधी है। मुझे बहुत दुख है, यहां कर्नाटका में किसानों को दी जा रही 4,000 रुपीस की मदद कांग्रेस सरकार ने बंद कर दी है। लेकिन मोदी की गारंटी है कि पीएम किसान सम्मान निधि के 6,000 रुपीस किसान साथियों को मिलते रहेंगे। केंद्र सरकार ने किसानों के अनाज को स्टोर करने के लिए दुनिया की सबसे बड़ी योजना भी शुरू की है। यहां की रूरल बेल्ट में बड़ी मात्रा में रागी उगाई जाती है। हम रागी जैसे हमारे श्री अन्न को दुनिया के बड़े बाजारों तक पहुंचाने में जुटे हैं। इसका सीधा लाभ कर्नाटका के हमारे छोटे किसानों को होगा। साथियों, ऐसे ही अनेक बड़े संकल्प हैं जो आपके सपने पूरे करने के लिए एनडीए सरकार ने संकल्प लिया है। आपके सपने पूरे करने के लिए ही बीजेपी और जेडीएस साथ आए हैं, और इसलिए मैं आपको गारंटी देता हूं, आपके सपने
ये मेरा संकल्प है। मेरा पल पल आपके नाम, मेरा पल पल देश के नाम। और मैं आपको वादा करता हूं 24/7 फॉर 2047। और इसलिए 26 अप्रैल को बेंगलुरु नॉर्थ से शोभा जी, बेंगलुरु रूरल से डॉक्टर CN मंजुनाथ, बेंगलुरु सेंट्रल से PC मोहन और बेंगलुरु साउथ से युवा साथी भाई तेजस्वी सूर्या को भारी मतों से विजयी बनाना है। इस बार बेंगलुरु शहर में वोटिंग के सारे रिकॉर्ड टूटने चाहिए। साथियों, वैसे आप सभी के लिए मैंने अपने भाषणों को कन्नड़ा भाषा में ट्रांसलेट करके सोशल मीडिया पर अपलोड करना शुरू किया है। इसमें AI की मदद ली जा रही है। ट्विटर यानी X ऐप पर नमो इन कन्नड़ा नाम से एक अकाउंट भी है। आप इससे जरूर जुड़े और ज्यादा से ज्यादा लोगों को भी इसके बारे में बताएं। मेरा एक काम करना है, करेंगे? मेरा एक काम करेंगे पक्का? पहले तो ज्यादा से ज्यादा मतदान कराओगे, अपना पोलिंग बूथ जीतोगे, फिर एक मेरा पर्सनल काम करोगे। पर्सनल है, करेंगे। घर घर जाना है और हर घर जाकर कहना है हमारे मोदी जी आए थे और आपको प्रणाम कहा है। मेरा प्रणाम पहुंचा देंगे, मेरा प्रणाम पहुंचा देंगे। मेरे साथ बोलिए भारत माता की, भारत माता की, भारत माता की। बहुत बहुत धन्यवाद। ನರೇಂದ್ರ ಭಾಯ್ ಮೋದಿ ಅವರವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀವಿ। ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು। ಬಂದಿರತಕ್ಕಂಥ ಸಹಸ್ರಾರು ಕಾರ್ಯಕರ್ತ ಬಂಧುಗಳಿಗೆ, ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ವರ್ಷದ ಮೊದಲನೆಯ ಜಲಧಾರೆಯನ್ನ ತಂದಿರತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಜೈಕಾರವನ್ನ ಕೂಗಿ ನಾವು ಅವರಿಗೆ ಬಿಲ್ ಕೊಡೋಣ। ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್। यानी एक्स ऐप पर नमो इन कन्नड़ा नाम से एक अकाउंट भी है। आप इससे जरूर जुड़े और ज्यादा से ज्यादा लोगों को भी इसके बारे में बताएं। मेरा एक काम करना है, करेंगे? मेरा एक काम करेंगे पक्का? पहले तो ज्यादा से ज्यादा मतदान कराओगे, अपना पोलिंग बूथ जीतोगे, फिर एक मेरा पर्सनल काम करोगे।
पर्सनल है। ಅರಮನೆ ಮೈದಾನದಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ನರೇಂದ್ರ ಮೋದಿ ಸಂದರ್ಭದಲ್ಲಿ ಬಂದು ಬೆಂಗಳೂರಿನ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲೋಕಾಯುಕ್ತ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ಕನ್ನಡ ನ್ಯೂಸ್. ಆಗ ಮನೆಯಲ್ಲಿ ಯಾರಿಗಾದ್ರೂ ಕಾಯಿಲೆ ಆದ್ರೆ ಔಷಧಿ ಕೊಡ್ಸಕ್ಕೂ ಆಗ್ತಿರ್ಲಿಲ್ಲ. ಆಸ್ತಿಗಳನ್ನ ಮಾರ್ಕೊಳ್ತಾ ಇದ್ರು. ಪೀಳಿಗೆಗಳು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ವು. ಆದ್ರೆ ಈಗ ಆಸ್ಪತ್ರೆ ಖರ್ಚಿನ ಚಿಂತೆ ಇಲ್ಲ. ಕೋಟ್ಯಾಂತರ ಜನರಿಗೆ 5 ಲಕ್ಷಕ್ಕಿಂತ ಹೆಚ್ಚಿನ ಉಚಿತ ಚಿಕಿತ್ಸೆ ಸಿಕ್ಕಿದೆ. ಆದ್ರೆ ಮೋದಿಜಿಯವರು ಹೇಳ್ತಾರೆ ಇದು ಟ್ರೈಲರ್ ಅಷ್ಟೇ. ಅದಕ್ಕೆ ನಾವು ಕೂಡ ತೀರ್ಮಾನ ಮಾಡಿದೀವಿ, ಮತ್ತೊಮ್ಮೆ ಮೋದಿ ಸರ್ಕಾರ. ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ. ಕಾಲ್ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ. ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಸ್ವತಃ ಮುಂದುವರಿ. ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೆನ್ನ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ನಿಮ್ಮ ಸಮಸ್ಯೆ, ನಿಮ್ಮ ಹೋರಾಟ, ನಿಮ್ಮ ಧ್ವನಿಗೆ ನಮ್ಮದೇ ಸಮಾಜದ ಹಿತವೇ ನಮ್ಮ ಬದ್ಧತೆ. ಬರ್ತಿದೆ ಜಿ ಕನ್ನಡ ನ್ಯೂಸ್. ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ಲೋಕಸಭಾ ಚುನಾವಣೆ 2024. ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು? ಪಿನ್ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಸರ್ವೆಯಲ್ಲಿ ಭಾಗವಹಿಸಿ. ಒಮ್ಮೆ ಕ್ಲಿಕ್ ಮಾಡಿ ದೇಶದ ಅಭಿಪ್ರಾಯ ಏನಿದೆ ಹೇಳಿ. ಯಾವ ಆಧಾರದ ಮೇಲೆ ನೀವು ನಿಮ್ಮ ಕ್ಷೇತ್ರದ ಪ್ರತಿನಿಧಿತ್ವವನ್ನ ಸಂಸತ್ಗೆ ಕೊಡ್ತೀರಾ? ಶೀಘ್ರದಲ್ಲೇ ನಿರೀಕ್ಷಿಸಿ ಸರ್ವೆಯ ಫಲಿತಾಂಶ. ನಿಮ್ಮ ಜಿ ನ್ಯೂಸ್ ಮತ್ತು ಪಿನ್ ನ್ಯೂಸ್ ಆಪ್ ನಲ್ಲಿ ಲಭ್ಯ. ಸ್ವತಃ ಮುಂದುವರಿ. ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೆನ್ನ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ಜಿ ಕನ್ನಡ ನ್ಯೂಸ್. ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ. ಕಾಲ್ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. तेरी कामयाबी में हम सफर, कोई नहीं तू खुद है, बस साथ रख जो शुद्ध है. शुद्ध प्लस सिल्वर पान मसाला, सबकी जुबान पर मैं हूँ. ಲೋಕಾಯುಕ್ತದಲ್ಲಿ ಇವತ್ತು ಚಿಕ್ಕೋಡಿ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಈಗಾಗಲೇ ಹೇಳಿದಂತೆ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ
ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಆ ಭಾಗದ ಜನ ಯಾರನ್ನ ಸಂಸದರಾಗಿ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಒಂದಷ್ಟು ಮಾನದಂಡಗಳು ಅಂತಿರ್ತವೆ. ಯಾಕೆ ಅಂತ ಹೇಳಿದ್ರೆ ಆ ಭಾಗದ ಜನರ ಮೂಲಭೂತ ಸಮಸ್ಯೆಗೆ ಯಾವ ನಾಯಕ ಅಥವಾ ಸೇವಕ ಸ್ಪಂದಿಸ್ತಾರ ಅಂಥವರಿಗೆ ಸಹಜವಾಗಿ ಮತವನ್ನು ನೀಡ್ತಾರೆ. ಹಾಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದಾಗ ಅಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ದಾವೆ, ಅಲ್ಲಿರುವಂಥ ನಿರ್ಣಾಯಕ ಅಂಶಗಳೇನು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ರೈಟ್, ನಿರ್ಣಾಯಕ ಸಾಮಾಜಿಕ ಅಂಶಗಳು ಅಂದಾಗ ಯಾಕಂದರೆ ಇವೆಲ್ಲವೂ ಕೂಡ ಮತದಾರರಿಗೆ ಕನೆಕ್ಟ್ ಆಗಿರ್ತವೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅಪೂರ್ಣ, ಇದು ಆ ಭಾಗದ ಜನಸಾಮಾನ್ಯರಿಗೆ ಒಂದಷ್ಟು ಅಸಮಾಧಾನವನ್ನು ಉಂಟು ಮಾಡಿದೆ. ಕೇಂದ್ರದಿಂದ ಜಿಲ್ಲೆಗೆ ಸಿಗದ ಪ್ರವಾಸೋದ್ಯಮ ಉತ್ತೇಜನ, ಚಿಕ್ಕೋಡಿ ಅನ್ನೋ ಸಂದರ್ಭದಲ್ಲಿ ಚಿಕ್ಕೋಡಿ ಹೆಸರು ಮಾಡಿದೆ, ಆದರೆ ಪ್ರವಾಸೋದ್ಯಮಕ್ಕೆ ಒಂದಷ್ಟು ಒತ್ತು ಕೊಟ್ಟಿದ್ರೆ ಉತ್ತಮ ಅನ್ನುವಂತಹ ಅಭಿಪ್ರಾಯದ ನಡುವೆ ಸಂಸದರಿಂದ ಅಂತಹ ಪಾಸಿಟಿವ್ ರಿಪ್ಲೈ ಬಂದಿಲ್ಲ ಅನ್ನುವಂತಹ ಅಸಮಾಧಾನ ಇದೆ. ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ, ಅಸಮಾಧಾನ ಇದೆ. ವಿದ್ಯಾವಂತ ಯುವಕರು ವಲಸೆ ಹೋಗ್ತಿದ್ದಾರೆ. ಇವತ್ತು ಉದ್ಯೋಗ ಅಂದರೆ ಬೆಂಗಳೂರಿಗೆ ಹೊತ್ತು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಆಯಾಯ ಜಿಲ್ಲೆಗಳಲ್ಲಿ ಉದ್ಯೋಗಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾದವರೇ ಈ ಜನಪ್ರತಿನಿಧಿಗಳು. ಆ ನಿಟ್ಟಿನಲ್ಲಿ ವಿಫಲವಾಗಿದ್ದಾರೆ ಅನ್ನುವಂಥ ಮನಸ್ಥಿತಿ ಇದೆ. ಜನ ಕೇಳೋದೇ ಆರೋಗ್ಯ. ಆ ನಿಟ್ಟಿನಲ್ಲಿ ಏನಾದರೂ ಕೆಲಸವನ್ನು ನಿರ್ವಹಿಸಿದ್ದಾರಾ, ಅದರ ಬಗ್ಗೆ ಕೂಡ ಪಾಸಿಟಿವ್ ಒಪಿನಿಯನ್ ಇನ್ನೂ ಕೂಡ ಬಂದಿಲ್ಲ. ಇನ್ನು ಕೈಗಾರಿಕಾ ವಲಯದಲ್ಲಿ ಕಳಪೆ ಸಾಧನೆ ಇರೋದ್ರಿಂದಾಗಿ ಜನರು ಈ ಎಲ್ಲ ವಿಷಯಗಳಿಂದ ಅಲ್ಲಿರುವಂಥ ಯಾವುದೇ ಜನಪ್ರತಿನಿಧಿಯನ್ನು ಒಪ್ಪಿಕೊಂಡು ಮತ ಹಾಕಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳಿಲ್ಲ. ಬೇರೆ ಆಪ್ಷನ್ನೇ ಇಲ್ಲದೆ, ಬೇರೆ ಪರ್ಯಾಯ ಮಾರ್ಗವೇ ಇಲ್ಲದೆ ಅಲ್ಲಿ ಮತ ನೀಡಿದ್ದಾರೇನೋ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಸರಿ, ಏನಾಗುತ್ತೆ ಅಂದರೆ ಯಾರೇ ನಾಯಕ ಬರಲಿ, ಜನಕ್ಕೆ ಬೇಕಾಗಿರೋದು ಆರೋಗ್ಯ, ಶಿಕ್ಷಣ, ಮೂಲಭೂತವಾಗಿ ಒಂದಷ್ಟು ಸೌಕರ್ಯಗಳು. ಅದಿಲ್ಲ ಅಂದರೆ ಅದು ಯಾವ ನಾಯಕ ಬಂದರೂ ಅವ್ರು ಒಪ್ಪೋದಿಲ್ಲ. ಬಟ್ ಇಲ್ಲಿ ಹಾಲಿ ಸಂಸದರಿರ್ಬೋದು, ಅದಕ್ಕೂ ಪೂರ್ವದಲ್ಲಿ ಬಂದಂತಹ ಯಾವುದೇ ಸಂಸದರಿರ್ಬೋದು, ಅವರ ಕಾರ್ಯವೈಖರಿ ಎಷ್ಟಕ್ಕಿದೆ ಅನ್ನೋದು ನೋಡಿದ್ರೆ ಅಲ್ಲಿನ ಕನೆಕ್ಟಿಂಗ್ ವಿಚಾರಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಇದು ಈಗಿರುವಂಥ ಇಬ್ಬರು ಅಭ್ಯರ್ಥಿಗಳ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ. ಆರೋಗ್ಯ ಮತ್ತು ಶಿಕ್ಷಣ ಅನ್ನೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಅದಕ್ಕೆ ವಿಶೇಷವಾದ ಅನುದಾನವನ್ನು ತರಬಹುದಾಗಿದೆ, ತರೋದಿಲ್ಲ. ಆಯ್ತಾ? ಸೊ ಅದು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಬರೋದಿಲ್ಲ. ಜೀವನಧಾರ ಅವು ಇವೆಲ್ಲವು ಬರ್ತವೆ, ಅವುಗಳಿಗೂ ಸಹಿತ ರಾಜ್ಯ ಸರ್ಕಾರದ ದುಡ್ಡು ಪರ್ಸೆಂಟೇಜ್ ಹೊಚ್ಚಿ ಹೋಗುತ್ತೆ. ಸೊ ಅವುಗಳನ್ನಾದರೂ ಕರೆಕ್ಟಾಗಿ ಇವರು ಇಂಪ್ಲಿಮೆಂಟ್ ಮಾಡಿದರೆ ಆಗುತ್ತೆ, ಮಾಡೋದಿಲ್ಲ ಅಷ್ಟೇ. ಸೊ ಜನರಿಗೆ ಹೆಚ್ಚಾಗಿ ಈ ಅಸೆಂಬ್ಲಿಯಲ್ಲಿ ಆರಿಸಿ ಬಂದಿರತಕ್ಕಂಥವ್ರ ಮೇಲೆ ಹೆಚ್ಚು ಒಲವು ಇರುತ್ತೆ ಮತ್ತು ಸಂಪರ್ಕ ಇರುತ್ತೆ. ಕಾರಣ ಹೌದು, ಈ ವಿಚಾರವಾಗಿ. ಯಾಕಂದ್ರೆ ಅವ್ರು ಇರೋದು 2-3 ಲಕ್ಷ ಮತದಾರ ಮಾತ್ರ ಇರ್ತಾರೆ. ಸೊ ಅಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಅವರು ಬೆರೀತಿರ್ತಾರೆ, ಯಾವ ಬೇಕಾದ್ರೆ ಹೋಗಿ ಕೇಳ್ತಾರೆ. ಸೊ ಇವ್ರು ಇರೋದು 8 ಮತಕ್ಷೇತ್ರಗಳು ಏನಿದಾವಲ್ಲ ಅಸೆಂಬ್ಲಿ, ಆ ಕ್ಷೇತ್ರಕ್ಕೆ ಇವರು ಪ್ರತಿನಿಧಿಯಾಗಿರ್ತಾರೆ. ಆಮೇಲೆ ಇವರು ದೆಹಲಿಯನ್ನು ಪ್ರತಿನಿಧಿಸ್ತಾರೆ. ಸೊ ಆದ್ದರಿಂದ ಇವ್ರ ಮೇಲೆ ಅಷ್ಟೊಂದು ಹೋಪ್ಗಳನ್ನ ಇಟ್ಕೊಳ್ಳೋದಿಲ್ಲ. ಅವ್ರು ಯಾವಾಗ ಏನು ತೊಂದರು ಅಂತ ಗೊತ್ತಿಲ್ಲ. ಅದೇನೋ 5 ಕೋಟಿ ಅನುದಾನ ಅಂತ ಬರುತ್ತೆ, ಅದನ್ನ ಎಲ್ಲಿ ಯಾವಾಗ ಯಾರಿಗೆ ಖರ್ಚು ಮಾಡಿದ್ರು ಅಂತಲೂ ಗೊತ್ತಾಗೋದಿಲ್ಲ. ಇವ್ರು ಯಾರು ಜನರು ಹೋಗಿ ಒಂದು ಪ್ರಶ್ನೆನೂ ಮಾಡೋದಿಲ್ಲ, ಏನು ಬಂತು ಹೇಗೆ ಅಂತ ಹೇಳ್ಬಿಟ್ಟು. ಆಯ್ತಾ? ಇದು ಈ ಬೆಂಗಳೂರಲ್ಲಾದ್ರೆ ಒಂದಿಷ್ಟು ಹಿಡಿದ್ಬಿಟ್ಟು ಕೇಳ್ತಾರೆ, ನಮಗೊಂದು ಸ್ವಲ್ಪ ಅನುದಾನ ಕೊಡಿ, ನಾನು ಏನೋ ಒಂದು ರಂಗಮಂದಿರ ಕಟ್ಟಬೇಕು ಅಥವಾ ಇನ್ನೇನೋ ಸಮುದಾಯ ಭವನ ಕಟ್ಟಬೇಕು ಅಂತ. ಅವ್ರೇನು ಅವ್ರು ಕೇಳೋದನ್ನಿಲ್ಲ, ಇವ್ರದ್ದು ತರೋದನ್ನಿಲ್ಲ. ಈ ಸಮಸ್ಯೆ ಇದೆ. ಎಷ್ಟೋ ಜನ MP ಗಳು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ MP ಫಂಡನ್ನೇ ಬಳಸಿಲ್ಲ ಪೂರ್ತಿಯಾಗಿ. ನೋಡಿ, ಜನರ ದುಡ್ಡು ಜನರಿಗೆ ಬಳಸೋಕೆ ಏನು ಕಷ್ಟ ಇವ್ರಿಗೆ ನೋಡಿ ಬರ್ತಾ ಇದೆಯಲ್ಲ ಕೇಂದ್ರ ಸರ್ಕಾರದಿಂದ, ಅದನ್ನು ಸಹಿತ ಬಳಸಿದೆ ಅಂತ ಬೇಕಾದಷ್ಟಿದ್ದಾವೆ. ಆಮೇಲೆ ಮೋದಿ ಅವ್ರ ಮಾತುಗಳನ್ನು ನೀವು ಕೇಳಿ, ಇತ್ತೀಚೆಗೆ ಅವರು ಒಂದು ಶಬ್ದ ಬಿಟ್ಬಿಟ್ಟಿದ್ದಾರೆ ಎಲ್ಲಿ ಹೋದ್ರು ಸಹಿತ, ಪರಿವಾರವಾದ ಅಂತ. ಮೊದಲು ಭ್ರಷ್ಟಾಚಾರ ಪರಿವಾರವಾದ ಮೇಲೆ ವಾರ ಮಾಡ್ತಾನೆ ಇದ್ರು, ಆದ್ರೆ ಇವಾಗ ಅದೊಂದು ಶಬ್ದ ಬಿಟ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಪಕ್ಕದಲ್ಲೇ ಪರಿವಾರವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ. ಅರ್ಥ ಆಯ್ತಲ್ವಾ? ಪೂರ್ತಿ ಇರುತ್ತೆ JDS ಇರೋದೇ ಕುಟುಂಬ ರಾಜಕಾರಣ. ಅವ್ರ ಜೊತೆಗೆ ಕೈ ಜೋಡಿಸಿರೋದ್ರಿಂದ, ಕೂಡಿಕೆ ಮಾಡ್ಕೊಂಡಿದ್ರಿಂದ, ಒಳ ಒಪ್ಪಂದಗಳನ್ನ ಒಡಂಬಡಿಕೆ ಮಾಡ್ಕೊಂಡಿದ್ರಿಂದ ಇವಾಗ ಬಳಸ್ತಾ ಇಲ್ಲ. ಆದ್ರೆ ಈ ಚಿಕ್ಕೋಡಿ ಕ್ಷೇತ್ರಕ್ಕೆ ಬಂದ್ರೆ ಎರಡೂ ಕಡೆಯೂ ಸಹಿತ ಕುಟುಂಬ ಪರಿವಾರ ರಾಜಕಾರಣನೇ ಇದೆ. ಯಾಕೆ ಅಂತಂದ್ರೆ ಇವರು ಜೊಲ್ಲೆ ಅವರು ಇದಾರಲ್ಲ, ಇವರ ಹೆಂಡತಿಯೂ ಸಹಿತ ಇಲ್ಲೇ ನಿಪ್ಪಾಣಿಯ ಶಾಸಕಿ. ಅರ್ಥ ಆಯ್ತಾ? ಸೊ ಆದ್ದರಿಂದ ಗಂಡ ಹೆಂಡತಿ ಇಬ್ರು ಸಹಿತ ಅಧಿಕಾರದಲ್ಲಿದ್ದಾರೆ. ಅಲ್ಲಿ ಆ ಕಡೆ ಜಾರಕಿಹೊಳಿ ಅವರು ನೋಡಿದ್ರೆ ಇಡೀ ಕುಟುಂಬನೇ ನಮ್ಮ ರಾಜಕೀಯದಲ್ಲಿದೆ. ಸೊ ಆದ್ದರಿಂದ ಅಲ್ಲಿರ್ತಕ್ಕಂಥ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವ್ರ ಮಗಳಿದ್ದಾಳಲ್ಲ, ಸೊ ಮಗಳು ಈ ಸದ್ಯಕ್ಕೆ ಇಡೀ ಕುಟುಂಬ ಏನಿದೆಯಲ್ಲ, ಆ ಕುಟುಂಬದವ್ರು ಎಲ್ಲರೂ ಸಹಿತ ಸಪೋರ್ಟ್ ಮಾಡ್ತಾರೆ. ಬೇರೆ ಬೇರೆ ಪಕ್ಷದಲ್ಲಿ ಇರಬಹುದು ಅವರು. ನನಗಿಲ್ಲಿ ಸ್ವಲ್ಪ ಗಮನಿಸಿ, ನೀವು ಗೊತ್ತಿಲ್ಲ, ಅವ್ರು ಗಮನಿಸ್ತಾ ಇದ್ರೆ
ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಬಂದ್ರೆ ಎಲ್ಲರೂ ಒಂದಾಗ್ತಾರೆ. 4 ಮಂದಿ. ಇಂದ ರಾಜಕೀಯ ಕಲಹ ಇತ್ತಪ್ಪ ಬೇರೆ ಬೇರೆ ಆಗ್ತಾರೆ. ಆಯ್ತರ ಯಾವಾಗಲೂ ಗಮನಿಸ್ತೀನಿ ನೀವು, ಯಾಕಂದ್ರೆ ಸರ್ಕಾರ ಇದು ಬರುತ್ತೆ ಇಲ್ಲ ಅದು ಬರುತ್ತೆ, ಇವ್ರ ಮನೆಯವರು ಯಾರೋ ಒಬ್ರು ಇದ್ದೇ ಇರ್ತಾರಲ್ಲಿ, ಸಚಿವರು ಆಗಿರ್ತಾರೆ. ಆದ್ರೆ ಈ ಹುಡುಗಿ ಇದಾಳಲ್ಲ, ಈ ಹುಡುಗಿ ಎಲ್ಲರಿಗೂ ಪ್ರೀತಿಯ ಹುಡುಗಿ, ಎಲ್ಲರಿಗೂ ಮಗಳು. ಅವರು ಲಕ್ಕಣ್ಣ ಇರ್ಲಿ, ಬಾಲಕೃಷ್ಣ ಇರ್ಲಿ, ಆಮೇಲೆ ರಮೇಶ್ ಜಾರಕಿಹೊಳಿ ಎಲ್ಲರಿಗೂ ಪ್ರೀತಿಯ ಹುಡುಗಿ. ಸೊ ಆದ್ದರಿಂದ ಅವರು ಒಳಗಡೆ ಒಪ್ಪಂದ ಮಾಡಿಕೊಂಡು ಪ್ರತಿಯೊಬ್ಬರು ಸಹಿತ ಅವಳನ್ನ ಬೆಂಬಲಿಸ್ತಾರೆ ಒಳಗಿಂದ ಒಳಗೆ. ಸೊ ಈ ತರ ರಾಜಕಾರಣ ಆಗಿದೆ. ಮತ್ತೆ ಇಷ್ಟಕ್ಕೂ ನಿಮ್ಗೆ ಗೊತ್ತಿಲ್ಲ, ಅವರು ಹೊಸಬ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಹೌದೌದು, ಅದ್ರ ರಾಜಕೀಯದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಹೊಸಬ್ರಾಗಕ್ಕೆ ಸಾಧ್ಯ ಇಲ್ಲ. ಅಂಡ್ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥ ರಿಪೋರ್ಟ್ಸು ಇದೆ. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಂತ ಇದೆ, NGO. ಅದು ಯಾವತ್ತೂ ಸಹಿತ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳುತ್ತೆ, ಜನರ ಕೆಲಸಗಳನ್ನು ಮಾಡಿಕೊಡುತ್ತೆ, ಜನರ ಸಮಸ್ಯೆ ಸ್ಪಂದಿಸುತ್ತೆ. ಆಮೇಲೆ ಸತೀಶ್ ಜಾರಕಿಹೊಳಿ ಇದಾರಲ್ಲ, ಅವ್ರು ಬೇರೆ ಅಣ್ಣ ತಮ್ಮಂದಿರ ಹಾಗಿಲ್ಲ. ಅವ್ರದ್ದು ಏನು ಅಂತಂದ್ರೆ ಒಂದು ಸ್ವಲ್ಪ ವಿಚಾರವಂತರು, ವೈಚಾರಿಕ ಪ್ರಜ್ಞೆ ಇರ್ತಕ್ಕಂಥವ್ರು. ಗ್ರಹಣ ಇದ್ದಾಗ ಹೋಗ್ಬಿಟ್ಟು ಸ್ಮಶಾನದಲ್ಲಿ ಎಲ್ಲರಿಗೂ ಊಟಕ್ಕೆ ಹಾಕ್ತಾರೆ ಅವರು. ಮೌಢ್ಯ ಮತ್ತು ಮೂಢನಂಬಿಕೆ ವಿರೋಧಿಯಾಗಿರ್ತಕ್ಕಂಥವ್ರು. ಅವ್ರು NGOದಲ್ಲಿ ಎಷ್ಟೋ ಜನ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥವ್ರು ಕೆಲಸ ಕೊಟ್ಟಿದ್ದಾರೆ. ಅದ್ರ ಮೂಲಕ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅದರ ನಿರ್ವಹಣೆಯನ್ನು ಮಾಡ್ತಾ ಇರೋದು ಅವ್ರ ಮಗಳು. ರೈಟ್ ಗೊತ್ತಾಯ್ತು. ರೈಟ್, ಇನ್ನು ಡೀಟೇಲ್ಸ್ ನಾನು ತಗೊಳ್ತೀನಿ. ಸೊ ನೋಡಿ, ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ವಿ. ಅಭ್ಯರ್ಥಿಗಳು ತಮ್ಮ ಗೆಲುವಿಗೆ ಏನೇ ಮಾಡಿದ್ರು ಕೂಡ ಸಾಮಾಜಿಕವಾಗಿ ಜನಸಾಮಾನ್ಯರ ಜೊತೆ ಹೇಗೂ ಒಡನಾಟ ಹೊಂದಿದ್ದಾರೆ, ಇದು ಕೂಡ ಗೆಲ್ಲೋದಕ್ಕೆ ಒಂದು ಮಾನದಂಡ ಆಗುತ್ತೆ. ಬಟ್ ಇಲ್ಲಿ ಅಲ್ಟಿಮೇಟ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ ಜಾತಿ, ಆ ಜಾತಿವಾರ ಲೆಕ್ಕಾಚಾರ ಏನಿದೆ ಅದರ ಬಗ್ಗೆ ಡೀಟೇಲ್ಸನ್ನು ಪಡ್ಕೊಳ್ಳೋ ಲೋಕ ಲೆಕ್ಕಾಚಾರದಲ್ಲಿ ಇವತ್ತು ಚಿಕ್ಕೋಡಿ ಕ್ಷೇತ್ರವನ್ನು ತೆಗೆದುಕೊಳ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಹಿಂದೆ ಈ ಚಿಕ್ಕೋಡಿ ಕ್ಷೇತ್ರದಲ್ಲಿ ಯಾರು ಗೆಲುವನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಹತ್ತಿರವಾಗಿದ್ರು, ಇದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ರೈಟ್, ಇನ್ನು ಕ್ಷೇತ್ರದ ಗೆಲುವಿನ ಲೆಕ್ಕಾಚಾರ ಅಂದಾಗ ಒಂದೊಂದೇ ನೋಡ್ತಾ ಬರೋಣ. 1957 ಅಂದಾಗ ಕತ್ತಿ ದತ್ತ ಅಪ್ಪ ಗೆಲುವನ್ನು ಪಡೆದುಕೊಂಡಿದ್ದಾರೆ. 1962 ಅಂದ ಸಂದರ್ಭದಲ್ಲಿ ವಸಂತರಾವ್ ಲಕ್ಕಿಗೌಡ ಪಾಟೀಲ್ ಗೆಲುವನ್ನು ಪಡೆದುಕೊಂಡಿರ್ತಾರೆ. 67 to 96 ನೋಡಿ, ಬಹಳ ಮುಖ್ಯವಾಗಿ ಸತತ 7 ಬಾರಿ ಶಂಕರಾನಂದ ಕಾಂಗ್ರೆಸ್ನಿಂದ ಜಯವನ್ನು ಗಳಿಸಿರ್ತಾರೆ. 67ರಿಂದ 96ರವರೆಗೆ ಶಂಕರಾನಂದ್ ಅವರು ಒಂದು ರೀತಿ ಜೈತ್ರ ಯಾತ್ರೆಯನ್ನು ಮಾಡಿದ್ದಾರೆ ಅಂತ. 1996ಕ್ಕೆ ಬರುವುದಾದರೆ ರತ್ನಮಾಲಾ ಧರೇಶ್ವರ ಸಾವನೂರು ಜನತಾದಳದಿಂದ ಇವರು ಗೆಲುವನ್ನು ಪಡೆದುಕೊಳ್ತಾರೆ. ಇನ್ನು 1999ಕ್ಕೆ ಹೋಗೋದಾದ್ರೆ ರಮೇಶ್ ಜಿಗಜಿಣಗಿ JDUನಿಂದ, 2004-9 ರಮೇಶ್ ಜಿಗಜಿಣಗಿ BJPಯಿಂದ ಗೆಲುವನ್ನು ಪಡೆದುಕೊಂಡಿದ್ದಾರೆ. ಇನ್ನು 2014 ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಗೆಲುವನ್ನು ಪಡ್ಕೊಂಡಿದ್ದಾರೆ. 2019 ಅಂದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವನ್ನು ಪಡೆದುಕೊಂಡಿದ್ದಾರೆ. 98-99 ರಮೇಶ್ ಜಿಗಜಿಣಗಿ ಗೆಲುವನ್ನು ಪಡೆದುಕೊಂಡಿರೋದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕೊಂಚ ಭಿನ್ನವಾಗಿ ಕಂಡು ಬರ್ತಾ ಇದೆ. ಕಾರಣ ನೋಡಿ, ಅಲ್ಲಿ ಗೆಲುವಿನ ಸರದಾರರು ಇದ್ದಾರೆ, ಒಂದೊಂದು ಸತಿ ಆಯ್ಕೆ ಆದವರು ಇದ್ದಾರೆ. ಏನಂತೀರಿ ಸರ್, ಆ ಗೆಲುವಿನ ಚರಿತ್ರೆ ಅನ್ನೋದು ಬಹಳ ಮುಖ್ಯ. ಇಲ್ಲಿವರೆಗೂ ನಾವು ಮೀಸಲು ಕ್ಷೇತ್ರ ಇದ್ದಾಗ ಫಸ್ಟೇ ಪಾಯಿಂಟ್ ರೈಸ್ ಮಾಡಿದ್ರಿ, ಒಂದು ಸಮುದಾಯದವರೇ ನಿಲ್ತಾ ಇದ್ರು, ಅದರಲ್ಲೇ ಒಬ್ರು ಆಯ್ಕೆ ಆಗ್ತಾ ಇದ್ರು. ಆವಾಗ ಈ ಲಿಂಗಾಯತರಿಗೆ ಆಟ ಆಡಕ್ಕೆ ಅವಕಾಶಗಳು ಇರಲಿಲ್ಲ. ಬಟ್ ಪ್ರಬಲ ಸಮುದಾಯ ಯಾವುದಲ್ಲಿ ಲಿಂಗಾಯತರೆ, ಅದು ನಾನು ಹೇಳ್ತಾ ಇರೋದು ನಮ್ಮ ಜಾತಿಯವ್ರು ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲಿ ಬೆಂಬಲಿಸಕ್ಕೆ ಅವಕಾಶಗಳು ಇರಲಿಲ್ಲ. ಆಯ್ತಾ? ಅಂದ್ರೆ ಇವಾಗ ಹಾಗಲ್ಲ. ಇವಾಗ ಏನಾಗುತ್ತೆ, ಜಾತಿ ಲೆಕ್ಕಾಚಾರ ಬರುತ್ತೆ ಇವಾಗ. ಯಾಕಂದ್ರೆ ಅವ್ರದೇ ಸಮುದಾಯದ ಒಬ್ಬರು ನಿಂತಿದ್ದಾರೆ ಅಲ್ಲಿ. ಕಳೆದ ಬಾರಿ ಮೋದಿ ಅಲೆ ಪ್ಲಸ್ ಲಿಂಗಾಯತರ ಬೆಂಬಲ, ಇವು ಎರಡೂ ಇರೋದ್ರಿಂದ ಸೊ ಅಣ್ಣಾ ಸಾಬ್ ಅವರು ಆರಿಸ್ ಬಂದ್ರು ಕೊನೆ ಲಾಸ್ಟ್ ಇದರಲ್ಲಿ. ಸೊ ಆದ್ರೆ ಇವಾಗ ಇರ್ತಕ್ಕಂಥದ್ದು ಅದೇ ಸಾಧ್ಯತೆಗಳು ಇದ್ದಾವ. ಮೋದಿ ಅಲ್ಲೇ ಮೊದಲು ಹಾಗಿಲ್ಲ. ಇದೆ ಎಲ್ಲಿ ಗೊತ್ತಾ ನಿಮಗೆ, ಈ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗ ಅಂತಿದೆ. ಹೌದೌದು, ಅವರು ಒಂದಿಷ್ಟು ಮೋದಿ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಟ್ಕೊಂಡಿದ್ದಾರೆ ಇವಾಗೂ ಸಹಿತ. ಆಯ್ತಾ? ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಮಿಕರು, ರೈತರು ಇವರೆಲ್ಲರೂ ಸಹಿತ ಆಡಳಿತ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಅವರು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇವಾಗ. ಸೊ ಆದ್ದರಿಂದ ಕೊನೆಗೂ ಸಹಿತ ಈ ಮಧ್ಯಮ ವರ್ಗದ BJP ಪರವಾಗಿರ್ತಕ್ಕಂಥವರ ಕೆಲವು ಮತಗಳು ಪ್ಲಸ್ ಮೋದಿ ಪರವಾಗಿರ್ತಕ್ಕಂಥ ಒಂದಿಷ್ಟು ಮತಗಳು ಪ್ಲಸ್ ಲಿಂಗಾಯತ ಪರವಾಗಿರ್ತಕ್ಕಂಥ ಲಿಂಗಾಯತ ಜಾತಿಯ ಮತಗಳು. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹಲವಾರು ಮಠಗಳಿದಾವೆ ಅಲ್ಲಿ. ಆ ಮಠಗಳೆಲ್ಲ ಸ್ವಾಮೀಜಿಗಳಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿರ್ದೇಶನ ಮಾಡ್ತಾರೆ ತಮ್ಮ ಜಾತಿಯವರಿಗೆ, ಇಂಥವ್ರಿಗೆ ನೀವು ಮತ ಹಾಕಬೇಕು ಅಂತ.
ಸೊ ಇದರಿಂದಾಗಿ ಜೊಲ್ಲೆ ಅವರಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ಗಳಿದ್ದಾವೆ. ಆಮೇಲೆ ಇನ್ನೊಂದಂದ್ರೆ BJP ಅವರು ಅಲ್ಲಿ ಕಾಂಗ್ರೆಸ್ನವರು ನಮ್ಮ ಸಮುದಾಯದವರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಇದೆ ಅಲ್ಲಿ. ಓಕೆ, ಅಸಮಾಧಾನ ಇದೆ ಅಲ್ಲಿ. ಯಾಕಂದ್ರೆ ಜಾರಕಿಹೊಳಿಗೆ ಸತೀಶ್ ಅವ್ರಿಗೆ ನಿಂತ್ಕೊಳ್ಳಿ ಅಂದ್ರೆ ಅವರು ಇಲ್ಲ ನಾನು ಸಚಿವರಾಗಿದ್ದೀನಿ ನಾನು ಇಲ್ಲಲ್ಲ ಅಂದ್ಬಿಟ್ರು. ಬೇರೆ ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ಸ್ಗಳು ಇರಲಿಲ್ಲ. ಹೌದು. ಸೊ ಕೊನೆಗೆ ಅನಿವಾರ್ಯವಾಗಿ ಅವ್ರ ಮಗಳನ್ನು ನಿಲ್ಲಿಸ್ತಕ್ಕಂಥ ಒಂದು ಅನಿವಾರ್ಯತೆ ಕಾಂಗ್ರೆಸ್ಸಿಗೆ ಬಂತು. ಸೊ ಆದ್ದರಿಂದ ಆಯ್ತು, ನಾವೆಲ್ಲರೂ ಸೇರಿ ಎಲ್ಲ 5 ಜನ ಶಾಸಕರು, ಅದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಯಾಕಂದ್ರೆ ಅವ್ರು ಲಿಂಗಾಯತ ಸಮುದಾಯದ ನಾಯಕರು, ಲಕ್ಷ್ಮಣ್ ಸವದಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು. ಸೊ ನೀವೆಲ್ಲರೂ ಸೇರಿ ನಮಗೆ ಬೆಂಬಲಿಸುವುದಾದರೆ, ನಿಮ್ಮ ಸಮುದಾಯದ ಮತಗಳನ್ನ ನಮಗೆ ತರುವುದಾದರೆ ನಾನು ನನ್ನ ಮಗಳನ್ನ ನಿಲ್ಲಿಸ್ತೇನೆ ಅನ್ನುವ ಒಂದು ನಿರ್ಧಾರವನ್ನ ಸತೀಶ್ ಅವರು ತೆಗೆದುಕೊಂಡ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಒಂದು ಒಳ ಬೇಗುದಿ ಇರ್ಬೋದು ಅಥವಾ ವೈಮನಸ್ಸು ಅನ್ನೋದಿರ್ಬೋದು. ಸೇಮ್ ಟೈಮ್ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಸಚಿವರನ್ನೇ ಕಣಕ್ಕಿಳಿಸಿ ಅನ್ನುವಂಥ ಕೆಲವೊಂದು ಶರ ಅಥವಾ ಸೂಚನೆಗಳು ಇಲ್ಲೇನಾದರೂ ಸಮಸ್ಯೆಯನ್ನು ತಂದೊಡೋದು. ಅಫ್ಕೋರ್ಸ್ ಇವತ್ತು ಅಭ್ಯರ್ಥಿ ಇದ್ದಾರೆ, ಪ್ರಿಯಾಂಕಾ ಜಾರಕಿಹೊಳಿನೇ ತಂದು ನಿಲ್ಲಿಸಿರಬಹುದು, ಬಟ್ ಅದು ಮತಗಳ ಮೇಲೆ ಪರಿಣಾಮ ಬೀರಲ್ವಾ? ಅದನ್ನು ಪ್ಲಸ್ ಮಾಡ್ಕೊಳ್ಳಲ್ವಾ BJP ಅವರಿರೋ ಸಮಸ್ಯೆಗಳು ಬೇರೆ ಇದ್ದಾವೆ. ಯಾಕಂದ್ರೆ ಅಲ್ಲಿ ರಮೇಶ್ ಕತ್ತಿ ಅಂತಿದ್ದಾರೆ, ಹೌದು, BJP ಅವರು ಈ ಸರ್ತಿ BJPಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರನ್ನ ಕರ್ಕೊಂಡ್ಬರ್ಬೇಕು ಚುನಾವಣೆ ಕಣದಲ್ಲಿ ಪ್ರಚಾರಕ್ಕೆ ಅಂತೇಳಿ ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರು ಬರ್ತಾ ಇಲ್ಲ. ಯಾಕಂದ್ರೆ ಅವರು ಆಕಾಂಕ್ಷಿಯಾಗಿತ್ತು. ಹೌದು. ಆದ್ದರಿಂದ ನನಗೆ ಕೊಟ್ಟಿಲ್ಲ ಅಂದಮೇಲೆ ನಾನು ಆಫ್ ಆಗ್ಬಿಡ್ತೀನಿ ಅಂತ ಹೇಳಿ ಎಲ್ಲಿ ಅವರು ಒಳೇಟ್ ಕೊಡ್ತಾರೋ ಅಂತ ಹೇಳ್ಬಿಟ್ಟು BJP ಇರ್ತಕ್ಕಂಥ ಭಯ ರಮೇಶ್ ಕತ್ತಿ ಅವ್ರದ್ದು. ಸೊ ಈ ಕಡೆಗೆ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಆ ಥರ ಸಿಚುವೇಶನ್ ಇಲ್ಲ, ಇಲ್ಲಿ ಕೈ ಕೊಡ್ತಕ್ಕಂಥವ್ರು ಯಾರು ಇಲ್ಲ. ನೀವು ಹೇಳಿದ ಹಾಗೆ ಸತೀಶ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಕ್ಕಂಥ ಒಳ ಉದ್ದಾಟ ಅಂತ ನೀವು ಹೇಳಿದ್ರಿ. ಆಕ್ಚುಲಿ ಇರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಇವರಿಬ್ಬರ ಗದ್ಲಾಟೆಯಲ್ಲೇ ಹೋದ ಸರ್ತಿ ಸರ್ಕಾರವೇ ಬಿದ್ದೋಯ್ತು. ಆಯ್ತಾ, ಸರ್ಕಾರವನ್ನೇ ಬೀಳಿಸಿದಂಥ ಜಗಳ ಅದು. ಆದರೆ ಇಲ್ಲೇನಾಗಿದೆ ಅಂತಂದರೆ ಒಂದು ಸಣ್ಣ ಮೇಲಾಟ, ಅಂದರೆ ನನ್ನನ್ನು ಎಲ್ಲಿ ಅವರು ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗ್ತಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವ ಒಂದು ಸಣ್ಣ ಅನುಮಾನ ಸತೀಶ್ ಅವರಿಗಿದೆ. ಯಾಕೆ ಇಷ್ಟು ವರ್ಷಗಳ ಕಾಲ ನಾನು ಇದ್ದೇನೆ, ಕಾಂಗ್ರೆಸ್ ಕಟ್ಟಿದ್ದೇನೆ, ಇವಾಗ ನಿನ್ನೆ ಮೊನ್ನೆ ಬಂದಿರತಕ್ಕಂಥವ್ರು DK ಶಿವಕುಮಾರ್ ಅವರ ಬೆಂಬಲ ಇರೋದ್ರಿಂದ ಅವರು ಎಲ್ಲಿ ನಮ್ಮನ್ನು ಓವರ್ಕಮ್ ಮಾಡಿ ಹೋಗ್ತಾರೋ. ಯಾಕಂದ್ರೆ ಈಗಾಗಲೇ ಅವರು ಹಲವಾರು ಸಚಿವರಾಗಿದ್ದಾರೆ, ಆಮೇಲೆ DCC ಬ್ಯಾಂಕ್ದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವಾಗ ಅವರು ಮಗನನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಲೋಕಸಭೆಗೆ. ಅಂದ್ರೆ ಅವರು ಅಷ್ಟೊಂದು ಪ್ರಭಾವಶಾಲಿ ಆಗಿರುವುದರಿಂದ ಈ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಸಣ್ಣ ಭಯ ಇದ್ದದ್ದು ಇದ್ದೇ ಇದೆ. ಆದರೆ ಕಾಂಗ್ರೆಸ್ಸಿನ ಗೆಲುವು ಅಂತ ಬಂದಾಗ, ಈಗ ತಮ್ಮ ಮಗಳು ಗೆಲುವು ಅಂತ ಬಂದಾಗ ಲಕ್ಷ್ಮಿ ಅವ್ರ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಸಮುದಾಯದ ಮತಗಳು ಅಲ್ಲಿ ಹೆಚ್ಚಿದ್ದಾವೆ. ಆದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಲಕ್ಷ್ಮಣ್ ಸವದಿ, ಆಯ್ತಾ, ಲಕ್ಷ್ಮಣ್ ಸವದಿ ಹೋದ್ ಸರ್ತಿ ಇಬ್ಬರನ್ನ ಮಲ್ಲಿಸಿದ್ರು. ಶ್ರೀಮಂತ್ ಪಾಟೀಲ್ ಅಂತ ಹೇಳ್ಬಿಟ್ಟು ಗೊತ್ತಾ ನಿಮ್ ಬಾಂಬೆ ಬಾಯ್ಸ್ ಅಲ್ಲಿ ಇರ್ತಕ್ಕಂಥವ್ರು ಶ್ರೀಮಂತ್ ಪಾಟೀಲ್ ಅಂತಿದ್ರು, ಇನ್ನೊಬ್ರು ಕುಮಟಳ್ಳಿ ಅಂತ. ಇವರಿಬ್ರು ಸಹಿತ ರಮೇಶ್ ಜಾರಕಿಹೊಳಿಯ ಆಜ್ಞಾಪಾಲಕರವರು. ಅವರು ಹೇಳಿದ ತಕ್ಷಣನೇ ಕಣ್ಣು ಮುಚ್ಕೊಂಡು ಬಾಂಬೆಗೆ ಹೋಗಿ ಸರ್ಕಾರ ಬೀಳಿಸಿದ್ರು. ಆದ್ರೆ ಅವರಿಬ್ಬರನ್ನು ಬೀಳಿಸ್ಲೇಬೇಕಂತ ಹಠಕ್ಕೆ ಬಿದ್ದಿರೋರು ಸತೀಶ್ ಜಾರಕಿಹೊಳಿ. ಇಬ್ಬರನ್ನು ಇದು ಮಾಡಿದ್ರು, ಏನೋ ಸೋಲಿಸಿದ್ರು ತಮ್ಮ ಪ್ರಭಾವದಿಂದಾಗಿ. ಸೊ ಆದ್ದರಿಂದ ಆ ಪ್ರಭಾವ ಇನ್ನೂವರೆಗೂ ಇದೆ. ಸತೀಶ್ ಜಾರಕಿಹೊಳಿಗೆ ಒಂದು ಇಮೇಜ್ ಇದೆ, ಏನ್ ಗೊತ್ತಾ, ಅವನು ಜನರ ಜೊತೆಗಿರ್ತಾನೆ, ಮಾತಾಡಿದ್ರೆ ಸರಿಯಾಗಿ ಮಾತಾಡ್ತಾನೆ, ತತ್ವ ಮತ್ತು ಸಿದ್ಧಾಂತಗಳು ಅವ್ರ ಜೊತೆಗೆ ಇದ್ದಾವೆ. ಅದರ ಜೊತೆಗೆ ಅವರು ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡು ಸಮಾಜದ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ತಾವು ಸಂಪಾದನೆ ಮಾಡಿದ್ದನ್ನು ತಾವೇ ಇಟ್ಕೊಳ್ಳೋದಿಲ್ಲ, ಅದನ್ನು ಸಮಾಜಕ್ಕೂ ಸಹಿತ ಕೆಲವು ಪಾಲನೆ ಕೊಡ್ತಾರೆ. ಅದಕ್ಕೋಸ್ಕರ ಒಂದು NGO ಸ್ಥಾಪನೆ ಮಾಡಿದ್ದಾರೆ. ಅದರ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗೆ, ಜನಸಾಮಾನ್ಯರಿಗೆ ಆಗುವ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಒಂದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ರೈಟ್. ಶಿವರಾಜ್, ಗೆಲುವಿನ ಚರಿತ್ರೆ ಅಂತ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು BJP ಅಂದಾಗ ಯಾವ ರೀತಿ ಕಂಡು ಬರ್ತಾ ಇದೆ? ಸೊ ಅದೇನಾದ್ರೂ ಈ ಬಾರಿಯ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ? ನಿಜವಾಗ್ಲೂ ದಿವೇಶ್ರೀ, ಸದ್ಯ ಈಗ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ಮತ್ತು ಸೋಲುವಿನ ಲೆಕ್ಕಾಚಾರಗಳು ಕೂಡ ಈಗಾಗಲೇ ನಡೀತಾ ಇದ್ದಾವೆ. ಪ್ರಬಲ ಜಾತಿಯಲ್ಲಿ ಗುರುತಿಸಿಕೊಂಡಿರುವ ಅಣ್ಣಾಸಾಬ್ ಜೊಲ್ಲೆ ಅವರು BJP ಅಭ್ಯರ್ಥಿಯಾಗಿದ್ದಾರೆ. ಮತ್ತೊಂದೆಡೆ ST ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ. ಸದ್ಯ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಮತಗಳೇ ಹೆಚ್ಚಾಗಿರೋದ್ರಿಂದ ಸದ್ಯ ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿಯನ್ನೇ ಇಲ್ಲಿ ಕಣಕ್ಕಿಳಿಸಿದ್ದಾರೆ. ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯ ನಾವು
ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ ಇಲ್ಲಿ 4 ಲಕ್ಷಕ್ಕೂ ಹೆಚ್ಚು ಲಿಂಗಾಯತ್ ಮತದಾರರಿದ್ದಾರೆ ಮತ್ತು 1,70,000ಕ್ಕೂ ಹೆಚ್ಚು ಕುರುಬ ಮತದಾರರಿದ್ದಾರೆ ಮತ್ತು SC 1,65,000 ಮತದಾರರಿದ್ದಾರೆ ಮತ್ತು ST ಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮುಸ್ಲಿಂ ಮತದಾರರು ಕೂಡ 1,80,000 ಇದ್ದಾರೆ ಮತ್ತು ಜೈನ ಮತದಾರರು ಕೂಡ 1,30,000 ಮತ್ತು ಇಲ್ಲಿ ನಿರ್ಣಾಯಕ ಮತ್ತು ಪ್ರಮುಖ ಪಾತ್ರವನ್ನು ವಹಿಸುವವರು ಮರಾಠ ಸಮುದಾಯ. ಯಾಕಂದ್ರೆ ಇವರು ಕಟ್ಟ ಹಿಂದುತ್ವವಾದಿದ್ದರಿಂದ ಸದ್ಯ ಅವರು ಕೂಡ 1,70,000 ಮತದಾರರು ಇರೋದ್ರಿಂದ ಸದ್ಯ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನು ಜಾತಿ ಲೆಕ್ಕಾಚಾರ ಮತ್ತು ಅಹಿಂದ ಮತಗಳೇ ಹೆಚ್ಚಾಗಿರೋದ್ರಿಂದ ಸದ್ಯ ತಮ್ಮ ಪುತ್ರಿಯನ್ನು ಕೂಡ ಕಣಕ್ಕಿಳಿಸಿದ್ದಾರೆ. ಸದ್ಯ ಈಗ ಎಲ್ಲೋ ಒಂದು ಕಡೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲಿಂಗಾಯತರನ್ನು ಕಡೆಗಣಿಸಿದ್ದಾರೆ ಎಂಬ ಸದ್ಯ ಈಗ ಅಪಸ್ವರವೂ ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಮತ್ತು ಇಲ್ಲಿ ಲೋಕಲ್ ಮತ್ತು ಪಕ್ಕದ ಜಿಲ್ಲೆಯವರು ಕೂಡ ಎಂಬ ಸದ್ಯ ಈಗ ಮಾತುಗಳು ಕೂಡ ಕೇಳಿ ಬರ್ತವೆ. ಏನು ಪ್ರಮುಖವಾಗಿ ಇಲ್ಲಿ ಸ್ಥಳೀಯವಾಗಿ ಅನ್ನಸಾಬ್ ಜೊಲ್ಲೆ ಅವರಿದ್ರೆ, ಪಕ್ಕದ ಗೋಕಾಕ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ. ಸದ್ಯ ಈಗ ಏನಾದ್ರೂ ನಮ್ಮ ಕೆಲಸಗಳಾಗಬೇಕಾದ್ರೆ ನಾವು ದೂರದ ಗೋಕಾಕ್ ಹೋಗ್ಬೇಕಾ ಎಂಬ ಸದ್ಯ ಈಗ ಕೂಡ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಲೆಕ್ಕಾಚಾರವಾಗಿದ್ದ. ಸದ್ಯ ಈಗ ಯಾರು ಇಲ್ಲಿ ಗೆಲುವು ಮತ್ತು ಸೋಲಾಗುತ್ತದೆ ಎಂಬುದು ಸದ್ಯ ಈಗ ಮತದಾರರೇ ನಿರ್ಣಯವನ್ನು ಮಾಡಬೇಕು. ದಿವಸರಿ ಥ್ಯಾಂಕ್ ಯು ಶಿವರಾಜ್ ಮಾಹಿತಿಗಾಗಿ. ಮತ್ತೆ ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ತೀನಿ. ಸೊ ಅಂತಿಮವಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಜಾತಿಯಲ್ಲಿ ಕೆಲಸ ಮಾಡುತ್ತೆ, ಆ ಭಾಗದಲ್ಲಿರುವಂತಹ ಜಾತಿವಾರು ಲೆಕ್ಕಾಚಾರಗಳೇನು ಇದು ಬಹಳ ಮುಖ್ಯ. ಯಾಕೆಂದರೆ ಏನೇ ಚುನಾವಣಾ ಪ್ರಚಾರ ಮಾಡಲಿ ಮತ್ತೇನೇ ರಣತಂತ್ರಗಳನ್ನು ಹೆಣಿತಾ ಇದ್ರೂ ಕೂಡ ಮತದಾರ ಪ್ರಭುಗಳಲ್ಲೇ ಇರುವಂಥದ್ದು ಆ ಸಂಸದರ ಆಯ್ಕೆಯ ಬಹುದೊಡ್ಡ ಜವಾಬ್ದಾರಿ. ಹಾಗಾಗಿ ಮತದಾರರು ಕೂಡ ನೀವು ಗಮನಿಸಿರ್ತೀರಿ, ಇವನು ನಮ್ಮವನ ಅಂತ ಹೇಳೇ ನೋಡೇ ಮತ ಹಾಕುವಂಥ ಪ್ರಕ್ರಿಯೆಗಳಿರುತ್ತೆ. ಆ ನಿಟ್ಟಿನಲ್ಲಿ ಜಾತಿವಾರು ಲೆಕ್ಕಾಚಾರಗಳಿಂದ ಆ ಭಾಗದಲ್ಲಿರುವಂತಹ ಸಮುದಾಯಗಳ ಅಂಕಿಅಂಶ ಏನು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಲೆಕ್ಕಾಚಾರದಲ್ಲಿ ಇವತ್ತು ಚಿಕ್ಕೋಡಿ ಕ್ಷೇತ್ರ ಆಗಲೇ ಹೇಳಿದ ಹಾಗೆ ಬಹಳ ಮುಖ್ಯವಾಗಿ ಮತದಾರ ಪ್ರಭುಗಳ ನಿರ್ಣಯ ಅನ್ನೋದು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಲ್ಲಿರುವಂತಹ ಜಾತಿವಾರು ಸಮುದಾಯಗಳ ಸಂಖ್ಯೆ ಅಂದಾಗ ಏನು ಮಾಹಿತಿ ಇದೆ ಬನ್ನಿ ನೋಡ್ತಾ ಹೋಗೋಣ. ಜಾತಿವಾರು ಲೆಕ್ಕಾಚಾರ ಅಂದಾಗ ಲಿಂಗಾಯತ ಸಮುದಾಯ 4,10,000 ಇದ್ದಾರೆ ಎಂಬಂಥ ಮಾಹಿತಿ ಇದೆ. ಕುರುಬರು ಅಂದಾಗ 1,70,000. ಪರಿಶಿಷ್ಟ ಜಾತಿ ಅಂದಾಗ 1,65,000. ಇದೆಲ್ಲರ ಜೊತೆಗೆ ಪರಿಶಿಷ್ಟ ಪಂಗಡ ಅಂದಾಗ ಕೇವಲ 90,000. ಮುಸ್ಲಿಂ ಸಮುದಾಯ ನೋಡಿ 1,80,000 ಇದೆ. ಜೈನ 1,30,000 ಇದೆ. ಮರಾಠ ಸಮುದಾಯ 1,70,000. ಇತರೆ ಅಂದಾಗ 2,55,000 ಮತದಾರರು ಈ ಭಾಗದಲ್ಲಿ ಜಾತಿವಾರು ನೋಡೋದಾದ್ರೆ ಇದ್ದಾರೆ. ಸೊ ಜಾತಿವಾರು ಸಮುದಾಯದ ಸಂಖ್ಯೆ ಅನ್ನೋದು ಈ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ ಏನು ಹೇಳ್ತೀರಿ ಸರ್ ನೀವು? ಈಗ ಆಗಲೇ ಒಂದು ಪಾಯಿಂಟ್ ರೈಸ್ ಮಾಡಿದ್ರಿ ನೀವು, ಯಾವ ಕ್ಷೇತ್ರ ಮತ್ತು ಯಾವ ಕ್ಷೇತ್ರವಾಗಿ ಬದಲಾಗಿದೆ, ಅಲ್ಲಿರುವಂಥ ಮತದಾರರ ಸಂಖ್ಯೆ ಮತ್ತು ಈಗಿರುವಂತಹ ಅಭ್ಯರ್ಥಿಗಳು ಅವರ ಕಾಸ್ಟ್ ಅಂತ ನೋಡಿದ್ರೆ ಹೆಂಗಿದು ಕೆಲಸ ಮಾಡುತ್ತೆ, ಯಾವ ಅಭ್ಯರ್ಥಿಗೆ ಹೆಂಗೆ? ಅಲ್ಲ, ಜಾತಿವಾರು ಲೆಕ್ಕಾಚಾರ ಎಲ್ಲ ಕಡೆ ಆಗುತ್ತೆ. ಆದರೆ ಇಲ್ಲಿ ಹೇಗಾಗಿದೆ, ಅಹಿಂದ ಮತಗಳೇನಾದ್ರು ಒಂದಾದರೆ ಓಕೆ ಲಿಂಗಾಯತ ಮತಗಳು ಹಿಂದಕ್ಕೆ ಬೀಳ್ತವೆ. ಅಹಿಂದ ಓಕೆ ಯಾಕೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಕುರುಬರು ಸಿದ್ದರಾಮಯ್ಯ ಅವರ ಕಾರಣಕ್ಕೆ 1.7 ಲ್ಯಾಕ್ ಮತಗಳಿದ್ದಾವೆ, ಆಯ್ತಾ? ಅದಾದಮೇಲೆ SC ST ಎರಡೂ ಸೇರಿದ್ರೆ 4.3 ಲ್ಯಾಕ್ಸ್ ಇದೆ. 4.3 SC ST ಮುಸ್ಲಿಂ ಮೂರು ಸೇರಿದ್ರೆ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿರ್ತಾರೆ, SC ST ತಮ್ಮದೇ ಕ್ಯಾಂಡಿಡೇಟ್ ಇರೋದ್ರಿಂದ ಅದ್ರ ಪರವಾಗಿರ್ತಾರೆ. ಇವರೆಲ್ಲ 3 ಜನ ಸೇರಿದ್ರೆ 4.3 ಲ್ಯಾಕ್ಸ್. ಲಿಂಗಾಯತ ಇರೋದು 4.1 ಲ್ಯಾಕ್. ಅಂದ್ರೆ ಈ 3 ಕಮ್ಯುನಿಟಿ ಬಟ್ ಅದು ಒಂದು ಕಮ್ಯುನಿಟಿ ನಮ್ಗೇನಾಗುತ್ತೆ, ಇವ್ರದ್ದು ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಏನಾದ್ರೂ ಅಲ್ಲಿರ್ತಕ್ಕಂಥ ಜೈನರು ಮರಾಠರು ಏನಾದ್ರು ಸೇರಿದ್ರೆ, ಯಾರ ಜೊತೆ ಸೇರಿದ್ರೆ ಈ ಕಾಂಗ್ರೆಸ್ ಪರವಾಗಿ, ಆಮೇಲೆ ಇನ್ನೊಂದು ಕಮ್ಯುನಿಟಿ ಇದೆಯಲ್ಲ ಕುರುಬರದು 1.7 ಅವ್ರು ಇದ್ದಾರೆ. ಹೌದು. ಸೊ ಅವರು ಸಿದ್ದರಾಮಯ್ಯ ಅವರ ಕಾರಣಕ್ಕೆ ಏನಾದ್ರು ಬೆಂಬಲಿಸಿದ್ದಾರೆ, ಆಯ್ತಾ? ಆವಾಗ ಲಿಂಗಾಯತ ಸಂಪೂರ್ಣವಾಗಿ ಎಲ್ಲಾ ಮತಗಳು ಬಿಜೆಪಿಗೆ ಬಿದ್ದರೂ ಸಹಿತ ಈ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೋಗ್ಬಿಡ್ತಾರೆ. ಯೂಶಲಿ ಹಿಸ್ಟ್ರಿ ಅಂತ ನಾವು ನೋಡೋದಾದ್ರೆ ಜೈನ ಮರಾಠ ಮತ್ತು ಇತರೆ ಅಂದಾಗ ಈ ಹಿಂದಿನಿಂದ ಯಾರ ಜೊತೆ ಯಾರು ಗೆಲುವಿಗೆ ಕಾರಣ ಆಗಿದ್ದಾರೆ ಈ ಸಮುದಾಯದವರು? ಸರ್, ಈ ಮರಾಠ ಅನ್ನೋದಿದೆಯಲ್ವಾ, ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಮರಾಠ ಮತದಾರರ ಜೊತೆಗೆ ತುಂಬಾ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ದಾರೆ. ಆಯ್ತಾ? ಅವ್ರು ಬಿಟ್ಕೊಟ್ಟಿಲ್ಲ ಇಲ್ಲಿವರೆಗೂ. ಸೊ ಅವ್ರು ಹೆಬ್ಬಾಳ್ಕರ್ ಅವ್ರಿಗೆ ವಹಿಸಿದ್ದಾರೆ ಮರಾಠ ಸಮುದಾಯದವ್ರನ್ನ ಮ್ಯಾನೇಜ್ ಮಾಡಬೇಕು ಅಂತ ವಹಿಸಿದ್ದಾರೆ. ಸೊ ಜೈನರು ಇದಾರಲ್ಲ, ಅವ್ರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಕಾರಣ ಏನಂತಂದ್ರೆ ಬಿಜೆಪಿಯವರು ಜೊಲ್ಲೆ ಅವರು ಉದ್ಯಮಿ ಮತ್ತು ವ್ಯಾಪಾರಸ್ಥ.
ಆಯ್ತಾ. ಈ ವ್ಯಾಪಾರಸ್ಥರು ಜೈನರೆಲ್ಲ ವ್ಯಾಪಾರಸ್ಥರೇ ಬಹುಸಂಖ್ಯಾತರು. ಸೊ ಈ ವ್ಯಾಪಾರಿ ಕೊಡುಕೊಳ್ಳುವ ಒಂದು ವ್ಯವಹಾರಗಳಿರೋದ್ರಿಂದ ಈ ಜೈನ ಮತಸ್ಥರಿದಾರಲ್ಲ ಅವ್ರಿಗೆ ಫಂಡಿಂಗು ಮಾಡ್ತಾರೆ, ಮತಗಳನ್ನು ಕೊಡ್ತಾರೆ. ಬಟ್ ಅವರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ. ಅವರು ಜೈನರು 1.3 lakhs ಇದ್ದಾರೆ. ಹೌದೌದು ಆಯ್ತಾ. ಸೊ ಇವುಗಳನ್ನು ಲೆಕ್ಕಾಚಾರ ನೀವು ನೋಡ್ಕೊಂಡ್ರೆ 6 ಮ್ಯಾಕ್ಸಿಮಮ್ ಅಂದ್ರೆ 5.25 ಅಷ್ಟೇ ಆಗತ್ತೆ. ಅವರು ಲಿಂಗಾಯತರದ್ದು ಎಷ್ಟು 4 ಲಕ್ಷ. ಸೊ ಆದ್ದರಿಂದ ಈ ತರ ಲೆಕ್ಕಾಚಾರವನ್ನು ಹಾಕಿದ್ರೆ ಅಂದ್ರೆ, ಮತ್ತು ಇನ್ನೊಂದು ನಿಮಗೆ ಹೇಳ್ತಾ ಇದ್ದೇನೆ, ಹೆಚ್ಚು ಮತದಾರರು ಬಂದು ವೋಟ್ ಮಾಡಿದ್ರೆ 60-65% ಆದ್ರೆ ಆಗಲ್ಲ. ಹೌದೌದು. 75% ಇಂದ ಹೆಚ್ಚು ಮಾಡಿದ್ರೆ ಬಿಜೆಪಿ ಬೆರೆತು ಸೋತ್ಬಿಡ್ತಾರೆ. ಓಕೆ. ಯಾಕಂದ್ರೆ ಹಿಂದುಳಿದ ವರ್ಗದವರೆಲ್ಲ ಬರ್ತಾರೆ, ಬಂದು ಮತ ಹಾಕ್ತಾರೆ, ಗ್ರಾಮೀಣ ಪ್ರದೇಶದಿಂದ ಬಂದು ಮತ ಹಾಕ್ತಾರೆ. ಸೊ ಆ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮೋದಿಯಲ್ಲಿ ಏನು ಮತದಾರಿದ್ದಾರಲ್ಲ ಅವರು ಬಿಜೆಪಿ ಕಡೆ ವಾಲ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ವೋಟ್ ಆದಾಗ ಅವಾಗ ಪ್ರಿಯಾಂಕಾ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಇದೆ. ವೋಟಿಂಗ್ ಜಾಸ್ತಿ ಆಗಬೇಕು. ವೋಟಿಂಗ್ ಜಾಸ್ತಿ ಆದ್ರೆ ಆಮೇಲೆ ಇಲ್ಲೊಂದು ಕಾಂಗ್ರೆಸ್ಸಿಗೆ ಒಂದು ಅಪಾಯ ಇದೆ. ಓಕೆ. ಅರ್ಥ ಆಯ್ತಾ? ಯಾಕೆಂತಂದ್ರೆ ಅಲ್ಲಿ ಇವರು ವಿರುದ್ಧವಾಗಿ ಶಂಭು ಅವ್ರು ನಿಂತಿದ್ದಾರೆ. ಶಂಭು ಕಲ್ಲೋರ್ಕಲ್ ನೋಡಿ. ಅರ್ಥ ಆಯ್ತಾ? ಇವರು ಕಳೆದ ಸಾರ್ತಿ ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಬಿಜೆಪಿಯ ವಿರುದ್ಧ ಸೋತಿದ್ರು. ಎಷ್ಟಲ್ಲಿ ಸೋತರು? ಬರೀ 2500 ಮತಗಳಲ್ಲಿ ಸೋತರು. ಅವರು ಏನ್ ಮಾಡಿದ್ರು, ನನಗೆ ಈ ಸರ್ತಿ ಅವಕಾಶ ಕೊಡಿ, ನಾನು ಕಡಿಮೆ ಸಂಖ್ಯೆಯಲ್ಲಿ ಸೋತಿದ್ದೇನೆ, ಆಮೇಲೆ ನಮ್ಮ ಸಮುದಾಯದವರು ಜಾಸ್ತಿ ಇದ್ದಾರೆ, ಆದ್ದರಿಂದ ನನಗೆ ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ ನಿಲ್ಲೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ಆಗ್ಲಿಲ್ಲ ಆದ್ರೆ ಆಯ್ತಾ. ಆದ್ರೆ ಅವ್ರಿಗೆ ಕೊಡ್ಲಿಲ್ಲ. ಈಗ ಅವರು IAS ಆಫೀಸರ್ ಅಧಿಕಾರಿಯಾಗಿದ್ದವರು, ಅವರು ಈಗ ಕಾಂಗ್ರೆಸ್ಸಿಗೆ ಸೆಡ್ ಹೊಡೆದ್ಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಂಥವ್ರಲ್ಲ. ಓಕೆ. ಮತದ ವಿಭಜನೆ. ಅರ್ಥ ಆಯ್ತಾ? ಲಿಂಗಾಯತ ಮತಗಳು ಇವರು ಶಂಭು ಅವರಿಗೆ ಒಂದಿಷ್ಟು ಹೋಗ್ತವೆ, ಜೊಲ್ಲೆ ಅವರು ಒಂದಿಷ್ಟು ಹೋಗ್ತವೆ. ಆಮೇಲೆ ಇಲ್ಲಿ ಇರ್ತಾರಲ್ಲ ಜಾರಕಿಹೊಳಿ ಅವ್ರ ಪರವಾಗಿರ್ತಕ್ಕಂಥ ಲಿಂಗಾಯತ ಮತಗಳು ಏನಿದಾವಲ್ಲ, ಅಂದ್ರೆ ಏನು ಲಕ್ಷ್ಮಣ ಸವದಿ ಅವರ ಮೂಲಕ ಬರ್ತಕ್ಕಂಥ ಮತಗಳಿದಾವಲ್ಲ ಅವುಗಳು ಸಹಿತ ಒಂದಿಷ್ಟು ಆ ಕಡೆ ಹೋಗೋ ಚಾನ್ಸ್ ಇದೆ. ಶಂಭು ಅವ್ರ ಕಡೆ. ಶಂಭು ಅಂದ್ರೆ ಎತ್ಕೋತಾರೆ. ಕಾಂಗ್ರೆಸ್ ಲಿಂಗಾಯತರು ಏನಿದ್ದಾರೆ, ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಲಿಂಗಾಯತರ ಮತಗಳನ್ನ ವಿಭಜಿಸುವ ಕೆಲಸವನ್ನ ಶಂಭು ಅವರು ಮಾಡ್ತಾರೆ. ಅವ್ರಿಗೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಲೋಕಸಭೆ ಅನ್ನೋ ಒಂದು ಸಿಟ್ಟಿದೆ, ಒಂದು ಅಸಮಾಧಾನ ಇದೆ. ಆದ್ದರಿಂದ ಕಾಂಗ್ರೆಸ್ಸಿಗೆ ಈ ಸರ್ತಿ ಸೆಡ್ ಹೊಡೆದಿದ್ದಾರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಅವರಿಂದ ಒಂದಿಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕಾಂಗ್ರೆಸ್ಸಿಗೆ ಇದೆ. ರೈಟ್. ಸೇಮ್ ಟೈಮ್ ಸಿದ್ದರಾಮಯ್ಯವರು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ, ಗೆಲ್ಲಿಸ್ಕೊಂಡ್ಲೇ ಬರಬೇಕು ಈ ಕ್ಷೇತ್ರವನ್ನ ಅಂತ. ಅಫ್ಕೋರ್ಸ್ ಲಕ್ಷ್ಮಣ ಸವದಿಯವರು, ಲಕ್ಷ್ಮೀ ಹೆಬ್ಬಾಳ್ಕರು, ಸತೀಶ್ ಜಾರಕಿಹೊಳಿ ಅವರೇ ಕಡದಲ್ಲಿದ್ದಾರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ನೀವಾಗಲೂ ಒಂದು ಪಾಯಿಂಟ್ ರೈಸ್ ಮಾಡಿದ್ರಿ, ಮಧ್ಯಮ ಮತ್ತು ಮಧ್ಯಮ ವರ್ಗ ಅಂತ. ಸೊ ಗ್ಯಾರಂಟಿ ಫಲಾನುಭವಿಗಳು ಅಂತ ಹೇಳಿದ್ರೆ ಅದಕ್ಕೆ ಬಿಲೋ ಇರೋರೆ, ಬಿಲೋ ಪಾವರ್ಟಿ ಲೈನ್ ಇದ್ದರು, ಎಲ್ಲರೂ ಇದ್ದಾರೆ. ಅಲ್ಲಲ್ಲ, ಇದು ಹೆಚ್ಚು ತೃಪ್ತಿ ಯಾರಿಗೆ ಕೊಟ್ಟಿರುತ್ತೆ ಅಂತ. ಮಧ್ಯಮ ವರ್ಗದವ್ರು ಏನು ಹೇಳ್ತಾರೆ, ಈ ಗ್ಯಾರಂಟಿಗಳೇನು ಬೇಕಾಗಿರಲಿಲ್ಲ, ನಾವೇನಾದರೂ ಕೇಳಿದ್ವಾ, ಈ ಥರದ ಒಪಿನಿಯನ್ ಕೊಟ್ಟವರು ಇದ್ದಾರೆ. ಸೊ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆ ಅಂತ ಯಾವಾಗ ಬರುತ್ತೆ ಅವರೆಲ್ಲ ಕಾಂಗ್ರೆಸ್ ನಮಗೆ ಕೊಟ್ಟಿದ್ದಾರೆ 2000 ರೂಪಾಯಿ, ನಾವು ಆ ಋಣದಲ್ಲಿದ್ದೀವಿ, ನಮಗೆ ಗೃಹ ಜ್ಯೋತಿ ಬರುತ್ತೆ, ನಮಗೆ ಅನ್ನಭಾಗ್ಯ ಸಿಗ್ತದೆ, ನಮಗೆ ಅನ್ನ ಹಾಕ್ತಿದ್ದಾರೆ ಸಿದ್ದರಾಮಯ್ಯ, ಈ ಥರದ ಮಾತುಗಳು ಇರೋದ್ರಿಂದಾಗಿ ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗಬಹುದು ಅಂತ ಅನ್ಸುತ್ತೆ. ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯಾರಿಗೂ ಬಡವರಿಗೆ ಅಂತಿಲ್ಲ, ಎಲ್ರು 200 ಯೂನಿಟ್ ಅಲ್ಲಿ ಯಾರ್ಯಾರು ಬಳಸ್ತಾರೆ ಅವ್ರಿಗೆಲ್ಲರಿಗೂ ಇದೆ. ಅದು ಮಧ್ಯಮ ವರ್ಗಕ್ಕೂ ಇದೆ, ಕೆಳವರ್ಗಕ್ಕೂ ಇದೆ. ಬಸ್ ಫ್ರೀ ಬಸ್ಸು ಎಲ್ಲ ವರ್ಗಕ್ಕೂ ಇದೆ, ಅಂದ್ರೆ ಬರೀ ಬಡವರಿಗೆ ಮಾತ್ರ ಇಲ್ಲ. ಹಾಗಾಗಿ ಈ ಯೋಜನೆಗಳ ಫಲಾನುಭವಿಗಳು ಸಹಿತ ಈ ಮಧ್ಯಮ ವರ್ಗದವರು ಇದಾರಲ್ವಾ. ನಾನೇ ನೀವು ಹೇಳಿದ ಹಾಗೆ ನಾವು ಕೇಳಿದ್ದೀವ ಅಂತ ಕೇಳ್ತೇನೆ. ಯಾಕಂದ್ರೆ ತಗೋಬೇಡ, ನಿರಾಕರಣೆ ಮಾಡೋ, ನಿಮ್ಮ ಮನೆಗೆ ಬಂದು ಯಾರು ದುಡ್ಡು ಕೊಡ್ತಾ ಇಲ್ವಲ್ಲ. ಇಲ್ಲ, ಬಹುಸಂಖ್ಯಾತರು ಬಿಜೆಪಿಯನ್ನು ಬೆಂಬಲಿಸ್ತಕ್ಕಂಥವ್ರು, ಮೋದಿಯನ್ನು ಬೆಂಬಲಿಸ್ತಕ್ಕಂಥವ್ರು ಎಲ್ಲರೂ ಸಹಿತ ಫಲಾನುಭವಿಗಳೇ. ಹೌದು, ಪುಕ್ಸಟ್ಟೆ ಸಿಗ್ತಂತ ನನಗೂ ಇರಲಿ, ನಮ್ಮ ಅಪ್ಪನಿಗೆ ಇರಲಿ ಅಂತ ಅನ್ನೋರೇ. ರಾಜಕೀಯವಾಗಿ ಕಾಂಗ್ರೆಸ್ನ ವಿರೋಧಿಸ್ತಾರೆ, ಕಾಂಗ್ರೆಸ್ ಗ್ಯಾರಂಟಿಯ ಫಲಾನುಭವಿಗಳು ಆಗಿದ್ದಾರೆ. ಹೌದು, ಇವುಗಳನ್ನ ನೀವು ಗಮನಿಸಿದ್ರೆ ಈ ಮಧ್ಯಮ ವರ್ಗ ಇದೆಯಲ್ಲ, ಇಂಥ ಸಂದರ್ಭದಲ್ಲಿ ಬಹಳ ಸ್ಮಾರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಇನ್ನೊಂದು ಕಮೆಂಟು ಮಾಡ್ತಾರೆ, ಇದು ಈ ಗ್ಯಾರಂಟಿ ಅಂದಾಗ ಈ ಗ್ಯಾರಂಟಿ ಯೋಜನೆಗಳು ದೇಶದ ಆರ್ಥಿಕತೆಯನ್ನ ಅಥವಾ ರಾಜ್ಯದ ಆರ್ಥಿಕತೆಯನ್ನ ಬುಡಮೇಲ್ ಮಾಡಕ್ಕಿರುತ್ತೆ, ನಾವು ಕೇಳಿರ್ಲಿಲ್ಲ, ಕೊಟ್ಟಿದ್ದಾರೆ ಆಸ್ ಪರ್ ರೂಲ್ಸ್. ಆಯ್ತು, ನನ್ನ ಸಂತೋಷ. ಇದು ದೊಡ್ಡ ಆರೋಪವನ್ನು ಮಾಡ್ತಾ ಇದ್ರು, ಇಡೀ ದೇಶ ಹಾಳು ಮಾಡ್ತಾನೆ ಮೋದಿ ಅವರು ಹೇಳಿದ್ರು. ಆದ್ರೆ ಬಿಜೆಪಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೇನು ಇವಾಗ ಹೇಳ್ತಾ ಇದ್ರಲ್ವಾ, 4000 ರೂಪಾಯಿ ಕೊಡ್ತೀವಿ ನಾವು, ಆಯ್ತಾ, ರೈತರಿಗೆ. ಆದ್ದರಿಂದ ಇವ್ರು ನಿಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ರಲ್ವಾ. 4000 ಏನು ಉಚಿತ ಅಲ್ವಾ? 6000 ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ವಿ ಅಂತ ಹೇಳ್ತಾರಲ್ಲ, ಅದು ಉಚಿತ ಅಲ್ವಾ? ಫ್ರೀ ಬೀಸ್ ತಾನೆ. ಯಾರಿಗೆ ಅನ್ನೋದು ಇಂಪಾರ್ಟೆಂಟ್. ರೈತರಿಗೆ ಇಲ್ಲಿ
ಪ್ರತಿಯೊಬ್ಬರಿಗೂ ಬಸ್ನಲ್ಲಿ ಫ್ರೀ ಅನ್ನೋದಕ್ಕೂ ವೃದ್ಧ ಮಹಿಳೆಯರಿಗೆ ಫ್ರೀ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಗೃಹಜ್ಯೋತಿ ಅಂದಾಗಲೂ ಬಡತನ ರೇಖೆಗಿರು BPL ಕಾರ್ಡ್ ಯಾರು ಹೊಂದಿದ್ದಾರೆ ಅವರಿಗೆ ಗೃಹಜ್ಯೋತಿ ಫ್ರೀ ಅನ್ನೋದಕ್ಕೂ 200 ಯೂನಿಟ್ಗಿಂತ ಯಾರು ಕಮ್ಮಿ ಯೂಸ್ ಮಾಡ್ತಾರೆ ಅವ್ರಿಗೆ ಅನ್ನೋದಕ್ಕೂ ಆ ಡಿಫ್ರೆನ್ಸ್, ಆ ಹೇರ್ಲೈನ್ ಡಿಫ್ರೆನ್ಸ್ನ ಜನ ಗಮನಿಸಿದ್ದಾರೆ ಅಂತ ಅನ್ಸೋದಿಲ್ವಾ? ಇದನ್ನ ನೋಡಿದ್ರೆ ಮೇಲ್ಮಧ್ಯಮ ವರ್ಗದವ್ರು ಜಾಸ್ತಿ ಇದ್ದಾರಾ, ಕೆಳವರ್ಗದವ್ರು ಜಾಸ್ತಿ ಇದ್ದಾರೆ? ಬಹುಸಂಖ್ಯಾತರು ಅಂದ್ರೆ ಯೋಜನೆಗಳು ಬಹುಸಂಖ್ಯಾತರಿಗೆ ತಲುಪ್ತಾ ಇದ್ದಾವೆ. ಮಹಿಳೆಯರು ಏನೇ ಹೇಳಿ ನಿಮ್ಗೆ, ಎಷ್ಟೋ ಜನ ಬರೋ 2,000 ರೂಪಾಯಿ ಮಕ್ಕಳು ಓದಿಸಿದ್ದಾರೆ, ಟ್ಯೂಷನ್ ಫೀ ಕೊಟ್ಟಿದ್ದಾರೆ, ಆಯ್ತಾ. ಎಲ್ಲೋ ದೇವಸ್ಥಾನಗಳಿಗೆ ಎಂದೂ ಮನೆಗೆ ಹೋಗ್ತಿರ್ಲಿಲ್ಲ, ಗಂಡನ ಕಡೆ ಕೈ ಚಾಸ್ತಾ ಇದ್ರು ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದು 6,000 ರೂಪಾಯಿ ಫ್ರೀ ಕೊಡ್ತಿರೋ ಕೇಂದ್ರ ಸರ್ಕಾರದಿಂದ ಹೇಳ್ತಾರಲ್ವಾ, ಈ 6,000 ರೂಪಾಯಿ ದುಡ್ಡನ್ನು ಏನು ಕೊಡ್ತಾ ಇದ್ದಾರೆ ಅದು ಬೇಡ ಅಂತ ಹೇಳ್ತಾರೆ ರೈತರು. ನಮಗೆ MSP ಕೊಡಿ, ಮಿನಿಮಮ್ ಬೆಂಬಲ ಬೆಲೆ, ನಮಗೆ ಫ್ರೀ ಬೀಸ್ ಬೇಕಾಗಿಲ್ಲ. ಅದಕ್ಕೋಸ್ಕರನೇ 2 ಲಕ್ಷ ಜನ ಗಡಿಯಲ್ಲಿ ನಿಂತರು, 1 ವರ್ಷಗಳ ಕಾಲ 700 ಜನ ಜೀವ ಕಳ್ಕೊಂಡ್ರು. ಇವತ್ತು ಕೊಡ್ತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟರು, ಇವತ್ತಿನವರೆಗೂ ಸಹಿತ ಅದನ್ನ ಕೊಡ್ಲಿಲ್ಲ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ಮತದಾರರು ಅಂತ ಸಂದರ್ಭದಲ್ಲಿ ಚಿಕ್ಕೋಡಿ ಮತಕ್ಷೇತ್ರವನ್ನ ತೆಗೆದುಕೊಂಡಾಗ ಪುರುಷ ಮತದಾರರು ಎಷ್ಟಿದ್ದಾರೆ, ಮಹಿಳಾ ಮತದಾರರು ಎಷ್ಟಿದ್ದಾರೆ, ಸೊ ಆ ಮತದಾರರ ಅಂಕಿಅಂಶದ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋಣ ಬ್ರೇಕ್ನ ನಂತರ. ಜಿ ಕನ್ನಡ ನ್ಯೂಸ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ. ಕಾಲ್ 8880 Attica Gold Company. ಸ್ವತಃ ಮುಂದುವರಿ, ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೆನ್ನ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ಸ್ವತಃ ಮುಂದುವರಿ, ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೆನ್ನ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ಈಗ ಬೆಣ್ಣೆ ಮತ್ತು ಗೋಡಂಬಿ ಸಪರೇಟ್ ತಿನ್ನೋದು ಯಾಕೆ? ಸೆಬಿಸ್ಕೋ ಡಿಸೈರ್ ಬಟರ್ ಮತ್ತು ಸೆಬಿಸ್ಕೋ ಡಿಸೈರ್ ಕ್ಯಾಶ್ಯೂ ಬಿಸ್ಕೆಟ್ ಇದೆಯಲ್ಲ, ನಮ್ಮ ಇಡೀ ಕುಟುಂಬ ಮೆಚ್ಚಿದ ಸೆಬಿಸ್ಕೋ ಡಿಸೈರ್ ಬಟರ್ ಬಿಸ್ಕೆಟ್, ಸೆಬಿಸ್ಕೋ ಡಿಸೈರ್ ಕ್ಯಾಶ್ಯೂ ಬಿಸ್ಕೆಟ್. ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ನಮಗಂತೂ ಮತದಾನದ ಹೆಸರಿನಲ್ಲಿ ತುಂಬಾನೇ ಮೋಸ ಆಗ್ತಾ ಇತ್ತು. ಇನ್ನು ನಮಗೆ ಗರೀಬಿ ಹಟಾವೋ ಅನ್ನೋ ಘೋಷಣೆ ಮಾತ್ರ ಉಳಿದಿತ್ತು. ನೀರಿಗಾಗಿ ಅಲಿತಿದ್ವಿ, ಮುಸ್ಕ್ ಹಾಕೊಂಡು ಶೌಚಾಲಯಕ್ಕೆ ಹೋಗ್ತಿದ್ವಿ, ಹೊಗೆನಲ್ಲಿ ಕಣ್ಣೆಲ್ಲ ಉರಿತಿತ್ತು. ಆಗ ನಮಗ್ ಸಿಕ್ಕಿದ್ದೇನೆ ಮೋದಿಜಿ ಅನ್ನೋ ಪ್ರಾಮಾಣಿಕ ಕೆಲಸಕಾರ. ನಮ್ಮ ಕಷ್ಟಗಳನ್ನ ದೂರ ಮಾಡ್ತಿದ್ದಾರೆ ನಮ್ಮ ಮೋದಿಜಿಯವರು. ಅವರಿಂದ ನಮಗೆ ಬೆಳಕು, ನೀರು, ಗ್ಯಾಸ್, ಶೌಚಾಲಯ ಎಲ್ಲವೂ ಸಿಕ್ಕಿದೆ. ಈಗ ನಮ್ಮ ಮನೆಯಲ್ಲಿ ಅನಾರೋಗ್ಯ ಕಡಿಮೆ ಆಗಿದೆ ಅಲ್ವಾ ಅಮ್ಮ? ಔಷಧಿಗಳ ಖರ್ಚು ಇಲ್ಲ, ಹಾಗೆ ಸಮಯನೂ ಉಳಿದಿದೆ. ಅಮ್ಮ, ಅತ್ತೆ, ಮೋದಿಜಿ ಇದು ಬರೀ ಟ್ರೈಲರ್ ಅಂತ ಹೇಳಿದರೆ ಅಷ್ಟೇ. ಇಡೀ ಭಾರತವನ್ನು ಬಡತನದಿಂದ ಮುಕ್ತಿಗೊಳಿಸುವುದು ಮೋದಿಜಿ ಅವರ ಗುರಿ. ಮೋದಿ ಅವ್ರನ್ನ ಗೆಲ್ಲಿಸುವುದೇ ನಮ್ಮೆಲ್ಲರ ಗುರಿಯಾಗಿದೆ. ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರ ಸಂಖ್ಯೆನು, ಆ ವಿವರವನ್ನು ಬನ್ನಿ ನೋಡೋಣ. ಕ್ಷೇತ್ರದ ಮತದಾರರ ವಿವರ: ಪುರುಷರು 8,75,953, ಇನ್ನು ಮಹಿಳೆಯರು 8,65,731, ಆಲ್ಮೋಸ್ಟ್ ಈಕ್ವಲ್. ರೈಟ್. ಇತರೆ ಮತದಾರರು ಅಂದಾಗ 74, ಕೇವಲ 74. ಒಟ್ಟು ಮತದಾರರು 17,41,758.
ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಪುರುಷ ಮತದಾರರು ಅಂದಾಗ ಆಲ್ಮೋಸ್ಟ್ ಈಕ್ವಲೆಂಟ್ ಅಂತಾನೆ ಅನ್ಸುತ್ತೆ ಸರ್. ಈ ಬಾರಿ ನನಗೆ ಯಾಕೆ ಕುತೂಹಲ ಆಗುತ್ತೆ ಅಂತ ಪ್ರತಿ ಕ್ಷೇತ್ರದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಾಗ ಆಲ್ಮೋಸ್ಟ್ ಅದರಲ್ಲಿ 3 ಮಹಿಳೆಯರ ಪರವಾಗೇನೋ ಇತ್ತು ಅಂತ. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ಈಕ್ವಲೆಂಟ್, ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಇರೋದ್ರಿಂದಾಗಿ ಅದರ ಆಲ್ಮೋಸ್ಟ್ ಫಲಾನುಭವಿಗಳು ಆಗಿರೋದ್ರಿಂದಾಗಿ ಆ ಹೆಣ್ಮಕ್ಳ ಒಲವು ಕಾಂಗ್ರೆಸ್ನತ್ತ ಇದೆಯಾ, ಮತ್ತು ಅಭ್ಯರ್ಥಿ ಕೂಡ ಹೆಣ್ಮಗಳೇ ಪ್ರಿಯಾಂಕಾ ಜಾರಕಿಹೊಳಿ. ಇದೇನಾದರೂ ವರ್ಕ್ ಆಗುತ್ತಾ ಕಾಂಗ್ರೆಸ್ಗೆ? ವರ್ಕೌಟ್ ಆಗುತ್ತೆ. ಈಗ ಹೆಚ್ಚಾಗಿ ಮಹಿಳೆಯರು ಸ್ವಲ್ಪ ಸಂತಸವಾಗಿದ್ದಾರೆ. 2,000 ಆದ್ರೂ ಬರುತ್ತಲ್ಲ, ನನಗೆ ಫ್ರೀಯಾಗಿ ನನಗೆ ಎಲ್ಲಾದ್ರೂ ಬೇಕು ಅಂದ್ರೆ ಹೋಗೋದಕ್ಕೆ ಅನುಕೂಲ ಆಗುತ್ತಲ್ವಾ ಅನ್ನೋ ಒಂದು ಕಂಫರ್ಟ್ ಝೋನಿಗೆ ಬಂದಿದ್ದಾರೆ. ಅದೇ ಇವ್ರಿಗೆ ಉದ್ದೇಶ ಆಗಿತ್ತು. ಹೇಗೆ ದುಡ್ಡು ತರ್ತಾರೆ, ಎಲ್ಲಿಂದ ತರ್ತಾರೆ, ಹೇಗೆ ಇನ್ವೆಸ್ಟ್ ಮಾಡ್ತಾರೆ, ಅಭಿವೃದ್ಧಿಗೆ ಇದೆ ಇಲ್ವೋ ಅನ್ನೋ ಪ್ರಶ್ನೆ ಆಮೇಲೆ. ಅವ್ರಿಗೆ ಬರೋದು ಇಲ್ಲ, ಮಹಿಳೆಯರು ಅಷ್ಟು ಚಿಂತನೆಗೆ ಹೋಗೋದು ಇಲ್ಲ. ಇವಾಗ ಇವರು ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಷ್ಟು ಕೊಟ್ಟು ಬಿಟ್ಟು ನಾನು ಅಭಿವೃದ್ಧಿ ಮಾಡಬಲ್ಲೆ ಅಂತಲೂ ಹೇಳ್ತಾ ಇದ್ದಾರೆ. ಸರಿ, ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀನಿ ಅಂತಲ್ಲ, ಆದರೆ ಜನಮಾನಸಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ, ಫ್ರೀ ಕೊಡ್ತಕ್ಕಂಥದ್ದು ಕೆಳವರ್ಗ, ತಳವರ್ಗ ಮತ್ತು ಒಂದಿಷ್ಟು ಮಧ್ಯಮ ವರ್ಗ ಇವರಿಗೆ ಅನುಕೂಲತೆಗಳನ್ನು ಮಾಡಿದ್ದರಿಂದ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದೇ ಇರ್ಬೋದು, ಇನ್ನು 5 kg ದುಡ್ಡು ಕೊಡ್ತಾ ಇದ್ದಾರೆ. ಅಂದರೆ ಊಟಕ್ಕಾಗತ್ತೆ ಅವರಿಗೆ, ಆಯ್ತಾ. ಸೊ ಆಮೇಲೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ನಾವೆಲ್ಲರೂ ಹೇಳ್ತಾರೆ. ಅವರು ನಾವು ಕೊಟ್ಟಿದ್ದು 5 kg ಅಂತ. ಆದರೆ ಆಹಾರ ಭದ್ರತೆಯ ಕಾನೂನನ್ನು ತಂದವರು ಯಾರು? ಕಾಂಗ್ರೆಸ್ನವರು. ಅದನ್ನು ಕಾನೂನೇ ಮಾಡಿಬಿಟ್ರು. ನೀವು ಯಾವುದೇ ಪಕ್ಷ ಬರಲಿ, ಅಲ್ಲಿ ಬಡವರಿಗೆ ನೀವು ಉಚಿತವಾಗಿ ಅಕ್ಕಿಯನ್ನು ಕೊಡಬೇಕು, ಅದನ್ನು ರೈತರಿಂದ ಸಂಗ್ರಹಿಸಬೇಕು, ರೈತರಿಗೆ ಹಣ ಕೊಡಬೇಕು, ಅದು ರೊಟೇಷನ್ ಆಗ್ತಾ ಹೋಗಬೇಕು, ಅದು ಬಡ ಜನರಿಗೆ ತಲುಪಬೇಕು ಅಂತ ಮಾಡಿದವರು ಯಾರು? ಕಾಂಗ್ರೆಸ್ನವರು. ನರೇಗಾ ಯೋಜನೆ ಬರೀ ಅಕ್ಕಿ ಕೊಟ್ಟರೆ ಆಗೋದಿಲ್ಲಲ್ಲ, ಅವ್ರಿಗೆ ಕೆಲಸ ಕೊಡಬೇಕಲ್ವಾ. 150 ದಿವಸಗಳ ಕಾಲ ಕೆಲಸ ಕೊಡಬೇಕು, ನಾನು ಕೊಡ್ತೀನಿ. ಸೊ ಅದು ಸಹಿತ ಯೋಜನೆ ಕಾಂಗ್ರೆಸ್ದೇ. ನಾನು ಈಗ ಮಾತಾಡಿದ ತಕ್ಷಣ ಕಾಂಗ್ರೆಸ್ ಪರ ಮಾತಾಡ್ತೀನಿ ಅಂತ ಹೇಳ್ತಾರೆ, ಅದಕ್ಕೆ ಇರೋ ಸತ್ಯ ಹೇಳ್ತಾ ಇದ್ದೀನಿ ನಾನು. ಸೊ ಇವೆಲ್ಲವೂ ಸಹಿತ ಅಲ್ಲಿದೆ ಆಗಿರುತ್ತೆ. ಆಮೇಲೆ ಇನ್ನೊಂದು ಯೋಜನೆ ಇದೆ, ಒಂದಿಷ್ಟು ಯೋಜನೆಗಳು ಇವ್ರದಿದ್ದಾವೆ. ಜಲಜೀವನ್ ಅಂತ. ಹೌದು, ಜಲಜೀವನ್ ಮಿಷನ್ ಅಂತ. ಅಂದ್ರೆ ಅರ್ಥ ಏನು? ಪ್ರತಿಯೊಂದು ಮನೆಗೂ ನಲ್ಲಿ ನೀರನ್ನು ಕೊಡಬೇಕು, ಅರ್ಥ ಆಯ್ತಾ? ಸೊ ಕೃಷ್ಣ ಬೈರೇಗೌಡರು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ. ಹೇಗೆ ಕೊಡಬೇಕು? ಇವರು ಕಟ್ಟೆ ಕಟ್ತಾರೆ, ನಲ್ಲಿ ಹಾಕಿಸ್ತಾರೆ, ಆಯ್ತಾ. ಆಮೇಲೆ ಅದಕ್ಕೆ ರಾಜ್ಯ ಸರ್ಕಾರದಿಂದ 40% ತಗೊಳ್ತಾರೆ, ಕೇಂದ್ರ ಸರ್ಕಾರದ 60% ಕೊಡ್ತಾರೆ. ಹೆಸರು ಮಾತ್ರ PM, ಪ್ರೈಮ್ ಮಿನಿಸ್ಟರ್ ಜಲಜೀವನ್ ಮಿಷನ್ ಯೋಜನೆ, ಆಯ್ತಾ. ಇದರ ಜೊತೆಗೆ ಇನ್ನೊಂದು ಸ್ವಾರಸ್ಯಕರವಾದ ಹೇಳ್ತಾರೆ. ಹೌದಪ್ಪ, ನಲ್ಲಿ ಹಾಕಿಸ್ತೀರಿ ನೀವು, ಆಯ್ತಾ. ಇತ್ತೀಚೆಗೆ ನಾನು ಒಂದಿಷ್ಟು ಹಳ್ಳಿಗಳಿಗೆ ಹೋಗಿದ್ದೆ, ಏನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇವುಗಳನ್ನು ಹಾಕಿ ನಲ್ಲಿ ಎಲ್ಲ ಹಾಕಿದ್ದಾರೆ, ಆಯ್ತಾ. ನೋಡಿದ್ರೆ ನೀರಿಲ್ಲ. ಯಾಕೆ ನೀರಿಲ್ಲ ಅಂತಂದ್ರೆ, ಸರ್ ನಲ್ಲಿ ಹಾಕಿದ್ರೆ ನೀರು ಬರುತ್ತಾ? ನೀರು ತರಬೇಕಾದ್ರೆ 50 ಕಿಲೋಮೀಟರ್ ದೂರಿಂದ ಬರ್ಬೇಕು ನಾನು. ವಾಣಿ ವಿಲಾಸ ಇದು ಇದೆ ಡ್ಯಾಮು, ಅಲ್ಲಿಂದ ನೀರು ಬರಬೇಕು. ಆ ನೀರು ಸೋರ್ಸಿಂದ ಇಲ್ಲಿ ತರಲಿಕ್ಕೆ ಯಾರು ದುಡ್ಡು ಕೊಡ್ತಾರೆ? PM ಯೋಜನೆ ನಲ್ಲಿ ಹಾಕಿದ್ರು, ನೀರು ತರಲಿಕ್ಕೆ ಪೈಪ್ಲೈನ್ ಮಾಡೋದಕ್ಕೆ ಕಾಸು ಎಲ್ಲಿಂದ ಕೊಡ್ಬೇಕು? ಗೊತ್ತಾಯ್ತು, ಆಯ್ತಾ. ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಮಾಡಬೇಕು, ಇಲ್ಲಿರ್ತಕ್ಕಂಥ ಸರ್ಕಾರ. ಈ ಯೋಜನೆಗಳನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಆವಾಸ್, PM ಆವಾಸ್ ಯೋಜನೆ, PM ಆವಾಸ್ ಯೋಜನೆಯಲ್ಲೂ ಸಹಿತ 50% ರಾಜ್ಯ ಸರ್ಕಾರ ಕೊಡುತ್ತೆ, ನಿಮ್ಮ ತೆರಿಗೆ ದುಡ್ಡನ್ನು ಕೊಡುತ್ತೆ. ಅದು ಕೊಡ್ತಾರೆ, 50% ಕೊಟ್ಬಿಟ್ಟು ಹೆಸರೇ ಇರೋದು ರಾಜ್ಯ ಸರ್ಕಾರದ್ದಲ್ಲ, PM ಆವಾಸ್ ಯೋಜನೆ. ಅಂದ್ರೆ ರಾಜ್ಯ ಸರ್ಕಾರವನ್ನ ಅಥವಾ ನಮ್ಮನ್ನ ಯಾಮಾರಿಸುವ ಕೆಲಸವನ್ನು ಮಾಡಲಾಗುತ್ತೆ. ನಮ್ಮ ದುಡ್ಡನ್ನೇ ಅರ್ಧದಷ್ಟು ತೆಗೆದುಕೊಂಡು ಹೆಸರನ್ನು ಮಾತ್ರ ಅವ್ರದೇ ಇಟ್ಕೊಂಡು ಅರ್ಧ ಕಾಮಗಾರಿಗಳನ್ನು ಮಾಡಲಾಗುತ್ತೆ. ಇವುಗಳನ್ನ ಪ್ರಶ್ನಿಸಿದ್ರೆ, ಅಯ್ಯೋ ನಾವೆಲ್ಲ ಟ್ಯಾಕ್ಸ್ ಕೊಟ್ಬಿಟ್ಟಿದೀವಿ ಅಂತ ಹೇಳುತ್ತೆ. 100 ರೂಪಾಯಿ ನಮ್ಮಿಂದ ಕಿತ್ಕೊಳ್ಳುತ್ತೆ, 13 ರೂಪಾಯಿ ವಾಪಸ್ ಕೊಡುತ್ತೆ ಕೇಂದ್ರ ಸರ್ಕಾರ. ರೈಟ್, ಗೊತ್ತಾಯ್ತು. ಶಿವರಾಜ್, ಕರ್ನಾಟಕ ಕಾಂಗ್ರೆಸ್ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ಪೂರಕವಾಗಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಮಹಿಳೆಯರ ಮತದಾರರ ಸಂಖ್ಯೆ ಕೂಡ ಜಾಸ್ತಿ ಇದೆ, ಅಭ್ಯರ್ಥಿ ಕೂಡ ಮಹಿಳಾ ಮತದಾರ ಆಗಿರೋದ್ರಿಂದ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಲಾಭ ಅನ್ನುವಂಥ ವಿಶ್ಲೇಷಣೆಗಳ ನಡುವೆ ಇದನ್ನೆಲ್ಲ ಗಮನಿಸ್ಕೊಂಡು BJP ಅಭ್ಯರ್ಥಿಯನ್ನು ಸುಮ್ಮನೆ ಕೂತಿರೋಕ್ಕೆ ಸಾಧ್ಯವೇ ಇಲ್ಲ. ತಮ್ಮದೇ ಆದಂತಹ ಚುನಾವಣಾ ಪ್ರಚಾರ, ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಡೆಫಿನೆಟ್ಲಿ ಪ್ಲೇ ಮಾಡಿರ್ತಾರೆ. ಇದರ ನಡುವೆ ದೇಶದ ಸುಭದ್ರವಾಗಿರಬೇಕು ಅಂದರೆ, ದೇಶದ ಭದ್ರತೆಗೆ ನರೇಂದ್ರ ಮೋದಿ ಬೇಕೇ ಬೇಕು ಅನ್ನುವಂತಹ ಮಾತುಕತೆಗಳು ಕೂಡ ನಡೀತಾನೆ ಇರ್ತವೆ. ಸೊ ಎಷ್ಟು ಮಟ್ಟಿಗೆ ಇದು BJPಗೆ ಪ್ಲಸ್? BJPಯ ಪ್ರಯತ್ನಗಳ ಚಿಕ್ಕೋಡಿ ಕ್ಷೇತ್ರದಲ್ಲಿ ಹೆಂಗೆ ನಡೀತಾ ಇದೆ? ನಿಜವಾಗ್ಲೂ ದಿವಸ ಏನು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಒಟ್ಟು 17,41,758 ಮತದಾರರಿದ್ದಾರೆ. ಇದರಲ್ಲಿ ಪುರುಷರು 8,75,900
53 ಮತದಾರರು ಹೊಂದಿದ್ರೆ, ಇತ್ತ ಮಹಿಳೆಯರು ಕೂಡ 8,65,731 ಮತದಾರರು ಇರೋದ್ರಿಂದ ಸದ್ಯ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದ್ರೆ ಇಲ್ಲಿ ಬಹುತೇಕವಾಗಿ ಮಹಿಳೆಯರೇ ಒಂದ್ ಸ್ವಲ್ಪ ಸಮನಾಗಿ ಇರೋದ್ರಿಂದ ಸದ್ಯ ಈಗ ನೇರವಾಗಿ ಅವರ ಮೇಲೆ ಗ್ಯಾರಂಟಿ ಯೋಜನೆಗಳು ಕೂಡ ಪರಿಣಾಮ ಬೀರ್ತಾ ಇದಾವೆ ಎಂಬುವು ಕೂಡ ಚರ್ಚೆಗೆ ಕೂಡ ವ್ಯಕ್ತವಾಗ್ತಾ ಇದೆ. ಹಳ್ಳಿ ಭಾಗದಲ್ಲೂ ಕೂಡ ಸದ್ಯ ಈಗ ಗ್ಯಾರಂಟಿ ಭಾಗಗಳನ್ನು ಸದ್ಯ ಈಗ ಮಹಿಳೆಯರು ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಪರಕ್ಕೆಂದು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯು ಕೂಡ ಯುವತಿ ಆಗಿದ್ರಿಂದ ಸದ್ಯ ಎಲ್ಲೋ ಒಂದು ಕಡೆ ಅವ್ರ ಪರವಾಗಿ ಒಲವು ತೋರಿಸಬಹುದು ಮತದಾರ ಎಂಬುವು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ದೇಶದ ಭದ್ರತೆಗೋಸ್ಕರ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೇಕೆನ್ನುವರು ಕೂಡ ಈ ಭಾಗದಲ್ಲಿ ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎಂಬುದು ಸದ್ಯ ಈಗ ಬಿಜೆಪಿ ಭದ್ರಕೋಟೆ ಆಗಿದೆ. ಆದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ರೆ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಶಾಸಕರಿದ್ದಾರೆ. ಇದರ ನಡುವೆಯೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೆಚ್ಚಿನ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಅಲ್ಲಿ ಬಿಜೆಪಿಗೆ ಹೆಚ್ಚಿನ ಮತದಾನ ಆಗಿದ್ರಿಂದ ಸದ್ಯ ಒಂದ್ ರೀತಿ ಇದು ಕಾಂಗ್ರೆಸ್ಗೆ ತೆಲ್ಲವಾಗಿಯೂ ಕೂಡ ಪರಿಣಮಿಸಿದೆ. ಸದ್ಯ ಈಗ ದೇಶದ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಎನ್ನುವ ಮತದಾರರ ನಡುವೆ ಸದ್ಯ ಈಗ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಕೈ ಹಿಡ್ತಾವೆ ಎಂಬುದನ್ನು ಸದ್ಯ ಇಲ್ಲಿ ಕಾದು ನೋಡ್ಬೇಕಾಗಿದೆ. ದಿವಸರಿ ಇಲ್ಲಿ ರೈಟ್ ಶಿವರಾಜ್, ಥ್ಯಾಂಕ್ ಯು. ಮತ್ತಷ್ಟು ಮಾಹಿತಿಗೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. 2014-19 ಅಂದಾಗ ಚುನಾವಣಾ ಹಿನ್ನೋಟ ಏನು, ಅಲ್ಲಿ ಯಾವ ರೀತಿಯ ಫಲಿತಾಂಶ ಬಂದಿದೆ ಅದರ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. 2014-19 ಅಂದಾಗ ಆ ಸಂದರ್ಭದಲ್ಲಿ ಬಂದಿರುವಂಥ ಚುನಾವಣಾ ಫಲಿತಾಂಶ ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ನೋಡಿ, ಚುನಾವಣಾ ಹಿನ್ನೋಟ 2014 ಚುನಾವಣೆಯ ಒಂದಷ್ಟು ಡೀಟೇಲ್ಸ್ ನಿಮಗಾಗಿ ನಾವು ಇಡ್ತಾ ಇದ್ದೀವಿ. ರೈಟ್, ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಪಡೆದುಕೊಂಡಂತಹ ಮತಗಳು ಅಂದ ಸಂದರ್ಭದಲ್ಲಿ 4,74,373, 44%. ರಮೇಶ್ ಕತ್ತಿ ಬಿಜೆಪಿಯಿಂದ ಸೋಲನ್ನು ಅನುಭವಿಸ್ತಾರೆ. 2014ರಲ್ಲಿ ಅವರು ಪಡೆದಂತಹ ಮತಗಳು ಎಷ್ಟು ಅಂತ ನೋಡೋದಾದರೆ 4,71,370. ನೋಡಿ, ಅಗೇನ್ 44.43%. ನೆಕ್ ಟು ನೆಕ್ ಫೈಟ್ ಅಂತಾರಲ್ಲ, ಅದನ್ನಿದೆ ಅಂತಲೇ ಹೇಳ್ಬೋದು. ಗೆಲುವಿನ ಅಂತರ ಕೇವಲ 3,003 ಮತಗಳು. 2014ರ ಚುನಾವಣೆಯ ಫಲಿತಾಂಶ ಇದು. ನೋಡಿ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆಲುವನ್ನು ಪಡೆದುಕೊಂಡಿದ್ರೆ ಬಿಜೆಪಿ ಸೋಲನ್ನು ಅನುಭವಿಸಿದೆ. ಬಟ್ ಗೆಲುವಿನ ಅಂತರ ತೀರಾ ಕಡಿಮೆ. 2019ರ ಚುನಾವಣೆಯ ಒಂದಷ್ಟು ಮಾಹಿತಿ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ರೈಟ್, ನೋಡಿ, ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ 2019ರ ಚುನಾವಣೆಯಲ್ಲಿ ಗೆಲುವನ್ನು ಪಡೆದುಕೊಳ್ತಾರೆ. ಅವರು ಪಡೆದಂತಹ ಮತಗಳು 7,45,017, 60%. ಇಲ್ಲಿ ನೋಡಿ, ಡ್ರಾಸ್ಟಿಕ್ ಚೇಂಜಸ್ ಅನ್ನು ಗಮನಿಸ್ಬೋದು ಆ 5 ವರ್ಷದ ಅವಧಿಯಲ್ಲಿ. ರೈಟ್, ಆಗ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಸೋಲನ್ನು ಅನುಭವಿಸ್ತಾರೆ. ಅವರು ಪಡೆದಂಥ ಮತಗಳು 4,26,140. ಓಕೆ, 32% ಮತಗಳನ್ನು ಅವ್ರು ಪಡ್ಕೊಳ್ತಾರೆ. ಗೆಲುವಿನ ಅಂತರ 1,18,877. ರೈಟ್, ಶಶಿಕಾಂತ್ ಸರ್, ನೀವು ತಿಳಿಸ್ಬೇಕು, ಇದು ಹೆಂಗಿದು? 14ರಲ್ಲಿ ಪ್ರಕಾಶ್ ಹುಕ್ಕೇರಿ ಗೆಲುವು, ಅದೇ ಪ್ರಕಾಶ್ ಹುಕ್ಕೇರಿ ಮತ್ತೆ 19ರಲ್ಲಿ ಸೋಲು. ಮತ್ತು ನೋಡಿ, ಅಲ್ಲಿ ನೆಕ್ ಟು ನೆಕ್ ಫೈಟ್ ಇತ್ತು 14ರಲ್ಲಿ, ಇಲ್ಲಿ 19ರಲ್ಲಿ 1,18,000 ಮತಗಳ ಅಂತರ. ಹೇಗೆ ಈ ಬದಲಾವಣೆ? ಜಸ್ಟ್ 0.5% ವೋಟ್ ಶೇರಿಂಗಲ್ಲಿ ಸೋತಿರೋದು, ಗೆದ್ದಿರೋದು ಬರೀ 3,000 ವೋಟ್ ಅಷ್ಟೇ ಅವರು 14ರಲ್ಲಿ. ಅಂದ್ರೆ ಅವಾಗೂ ಸಹಿತ ಸೋಲಿನ ಹತ್ರ ಬಂದು ಗೆದ್ದಿದ್ದಾರೆ. ಅದ್ರ ನೆಕ್ಸ್ಟ್ ಏನಾಗ್ಬಿಡುತ್ತು, ಪುಲ್ವಾಮಾ ಘಟನೆ ನಡೀತು, ಮೋದಿ ಅಲೆ ಎದ್ಬಿಡ್ತು. ಸೊ ಆ ಸಂದರ್ಭದನ್ನ ಬಳಸಿಕೊಂಡು ಸೊ ಜೊಲ್ಲೆ ಅವರು 1,18,000 ಲೀಡ್ ತೆಗೆದುಕೊಂಡ್ರು. ಆಯ್ತಾ? ಆಮೇಲೆ ಪ್ರಕಾಶ್ ಅವರು ಏನ್ ಮಾಡಿದ್ರು ಅಂದ್ರೆ ಹೆಚ್ಚು ಕೆಲಸ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ಹೌದು, ಕೇಂದ್ರದಲ್ಲಿ ಬೇರೆ ಸರ್ಕಾರ ಇತ್ತಲ್ಲ, ಅಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಇವ್ರು ಅನುದಾನ ತರಕ್ ಆಗ್ಲಿಲ್ಲ, ಅನುದಾನ ಕೊಡ್ಲಿಲ್ಲ, ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ಲಿಲ್ಲ. ಈ ರೀತಿಯಾಗಿ ಈ ಆಡಳಿತ ವಿರೋಧಿ ಅಲೆಯಲ್ಲಿ, ಮೋದಿಯ ಅಲೆಯಲ್ಲಿ ಸೊ ಹುಕ್ಕೇರಿ ಅವರು ಪಾತಾಳ ಸೇರಿದ್ರು ಕಳೆದ ಸರ್ತಿ. ಸೊ ಈ ಸರ್ತಿ ಹುಕ್ಕೇರಿ ಅವರು ಅಷ್ಟೇ ಅಲ್ಲ, ರಮೇಶ್ ಕತ್ತಿ ಅವರು ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಸರ್ ಇಬ್ರಿಗೂ ಕೊಡ್ಲಿಲ್ಲ. ಸೊ ಕೊನೆಗೂ ಸಹಿತ ಎಲ್ಲ ಲೆಕ್ಕಾಚಾರ ಹಾಕಿ ನಮಗೆ ಇರ್ಲಿ ಜಾರಕಿಹೊಳಿ ಮನೆತನಕ್ಕೆ ಕೊಡೋಣ ಒಂದು ಚರ್ಚೆ ಆಗ್ತಿರುತ್ತೆ. ಅದನ್ನು ನಾನು ಕುತೂಹಲಕ್ಕೆ ಕೇಳೋದು, ಕೇಂದ್ರದಲ್ಲಿ ಬಿಜೆಪಿ ಇದೆ, ಇಲ್ಲಿ ಇಷ್ಟೊಂದು ಜನ ಸಂಸದರಿದ್ದಾರೆ, ಏನೋ ಒಂದು ಅನುದಾನ ತರಬೇಕು ಅಂದ್ರೆ ನೆಟ್ಟಿಗೆ ಮಾತಾಡ್ಕೊಂಡು ಕೇಳ್ಕೊಂಡು ಬರೋದಿಲ್ಲ, ಸುಮ್ಮನೆ ಕುಂತಲ್ಲೇ ಕುಂತಿರ್ತಾರೆ. ಅಟ್ಲೀಸ್ಟ್ ಅಪೋಸಿಟ್ ಇದ್ದರೆ, ಸರಿಯಾದಂಥ ಅಪೋಸಿಟ್ ಸಂಸದರು, ಅಪೋಸಿಟ್ ಪಕ್ಷದ ಸಂಸದರು ಇದ್ದರೆ ಹೋಗಿ ಬಡ್ದಾಡ್ಕೊಂಡು ತಗೊಂಬರ್ತಾರೆ ಅಂತ. ಪ್ರಕಾಶ್ ಹುಕ್ಕೇರಿಕೆಯಲ್ಲಿ ಆ ಪ್ರಯತ್ನ ಆಗಲಿಲ್ಲ ಅಂತಾನೆ, ಆದರೂ ಫಲ ಕೊಟ್ಟಿಲ್ಲ ಅಂತಾನೆ, ಅದಕ್ಕೆ ಅವಕಾಶನೇ ಇಲ್ಲ ಅಂತ. ಅಲ್ಪಸಂಖ್ಯಾತರಿದ್ರು.
ಎಂಪಿಗಳು ಅಂದ್ರೆ ಎಂಪಿಗಳು ಹೆಚ್ಚು ಬಲವಾಗಿದ್ದರೆ, ಹೆಚ್ಚು ಸಂಖ್ಯೆಯಲ್ಲಿದ್ದರೆ ಅಲ್ಲಿ ಟೇಬಲ್ ಕೂಟ್ಬಿಟ್ಟು ಕೇಳಬಹುದಾಗಿದೆ. ಈಗ ನೀವು ತಮಿಳುನಾಡಿನವರು, ಅವರು ಯಾವಾಗಲೂ ಸಹಿತ ಅವರು ಸಂಖ್ಯೆ ಹೆಚ್ಚಿರುತ್ತೆ. ಅವರು ಕಾವೇರಿ ಗಲಾಟೆ ಅಂದ ತಕ್ಷಣನೇ ನಮ್ಮ ಪರವಾಗಿ ಆಗಬೇಕು ಅಂತ ಹಠ ಹಿಡಿದು ಕೂತ್ಕೋತಾರೆ, ಕೆಲಸ ಮಾಡಿಸ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥವ್ರು ಆ ತರ ಅಲ್ವಲ್ಲ. ಇವ್ರ ಮಾತನ್ನ ಇದ್ರೆ ಯಾರ ಮಾತು ಕೇಳ್ತಾರೆ ಅವ್ರದ್ದು? ಈಗ 27 ಜನ ಅವ್ರದೇ ಸಂಸದರು ಇದ್ರೇ ₹1 ಕೆಲಸ ಆಗ್ಲಿಲ್ಲ, ಯಾರು ಮಾತಾಡ್ಲಿಲ್ಲ, ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಲ್ಲ, ಲಕ್ಷಾಂತರ ಇದನ್ನು ತರಲಿಲ್ಲ, ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡಿಸ್ಲಿಲ್ಲ, ಬರ ಪರಿಹಾರ ಕೊಡಿಸ್ಬೇಕಾಗಿತ್ತು, ಅದನ್ನು ಸಹಿತ ಸುಳ್ಳು ಹೇಳ್ಕೊಂಡು ಓಡಾಡಿದ್ರು. ಸೊ ಅಂದ್ರೆ ಜನರ ಪರವಾಗಿ ಯಡಿಯೂರಪ್ಪನವರು CM ಆಗಿದ್ದಾಗ ಪ್ರವಾಹ ಬಂತು, ಪ್ರವಾಹ ಪರಿಹಾರವೂ ಇನ್ನೂವರೆಗೂ ಬಂದಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರು. ಡಬಲ್ ಇಂಜಿನ್ ಸರ್ಕಾರ ಇದ್ರೆ ನಾವು ಅಲ್ಲಿಂದ ಬೇಕಾದಷ್ಟು ಅನುದಾನ ತಂದು ಬಿಡಬಹುದು ಅಂತ, ಆದ್ರೆ ಅವಾಗೂ ಸಹಿತ ಕೆಲಸ ಆಗ್ಲಿಲ್ಲ. ಆದ್ರೆ ಯಾವಾಗ ಆಗುತ್ತೆ, ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಅಲ್ಲಿ ಹೋಗಿ ಸಂಸತ್ತಲ್ಲಿ ಹೋಗಿ ನಮ್ಮ ಹಕ್ಕಿಗಾಗಿ, ಕನ್ನಡಿಗರ ಹಕ್ಕಿಗಾಗಿ ಯಾವಾಗ ಟೇಬಲ್ ಕುದ್ದಿ ಕೇಳ್ತಾರೋ, ಅದು ನಮ್ಮ ಹಕ್ಕು ನೀವು ಕೊಡ್ಬೇಕು ಅಂತ ಹಕ್ಕೊತ್ತಾಯ ಮಾಡ್ತಾರೋ, ಅಲ್ಲಿ ಧರಣಿ ಕೂತ್ಕೋತಾರೋ, ಅಲ್ಲಿ ಒತ್ತಡವನ್ನು ತರ್ತಾರೋ, ಆವಾಗ ಒಂದಿಷ್ಟು ಕೆಲಸಗಳ ಸಾಧ್ಯತೆಗಳಿದ್ದಾವೆ. ರೈಟ್, ಬರ್ತೀನಿ ಅಲ್ಲಿಗೆ. ಶಿವರಾಜ್, 2014 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಪಡೆದುಕೊಳ್ಳುತ್ತೆ, ಆದರೆ ಗೆಲುವಿನ ಅಂತರ ಕೇವಲ 3,000 ಚಿಲ್ಲರೆ. BJP 2019ರಲ್ಲಿ ಗೆಲುವನ್ನು ಪಡೆದುಕೊಳ್ಳುತ್ತೆ. ಇಟ್ ಈಸ್ ಅ ಡ್ರಾಸ್ಟಿಕ್ ಚೇಂಜ್. 68% ಮತಗಳು, 1,18,000 ಲೀಡ್. ಸೊ ಅಣ್ಣಾ ಸಾಹೇಬ್ ಜೊಲ್ಲೆ ಅಂದ ಸಂದರ್ಭದಲ್ಲಿ ಆ ಗೆಲುವಿನ ನಶೆಯಲ್ಲೇ, ಮೋದಿ ಅಲೆಯಲ್ಲೇ ಈ ಬಾರಿ ಗೆಲುವಿನ ಚಾನ್ಸಸ್ಸನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ? ಉಲ್ಟಾ ಆಗ್ಬೋದಾ? ಏನಿದೆ ಮಾಹಿತಿ? ದಿವಸರಿ 2014 ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಪ್ರಚಾರ ಮಾಡಲಿಲ್ಲ. ಈ ಒಂದು ಕಾರಣಕ್ಕೆ ಅಲ್ಲಿ ರಮೇಶ್ ಕತ್ತಿ ಅವರು ಸೋಲು ಅನ್ನಿಸ್ತಾರೆ ಒಂದು ಮಾತುಗಳು ಕೂಡ ಕೇಳಿ ಬರ್ತವೆ. ಮತ್ತು 2019 ಚುನಾವಣೆ ನೇರವಾಗಿ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅವತ್ತು ಬಿಜೆಪಿ ಅಭ್ಯರ್ಥಿಯಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಗೆಲುವು ಸಾಧಿಸ್ತಾರೆ. ಮತ್ತೊಂದೆಡೆ ಈ ಬಾರಿಯೂ ಕೂಡ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಮತ್ತು ಕ್ಷೇತ್ರದಲ್ಲಿ 8,000 ಕೋಟಿಗೂ ಹೆಚ್ಚು ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಬಾರಿಯೂ ಜೊಲ್ಲೆ ಅವರು ಗೆಲುವು ಸಾಧಿಸ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ. ಆದ್ರೆ ಇಲ್ಲಿ ಜಾರಕಿಹೊಳಿ ಕುಟುಂಬ ಕೂಡ ಅಷ್ಟೇ ಪ್ರಭಾವ ಬೀರೋದ್ರಿಂದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಗಿದ್ರಿಂದ ಮತ್ತು ಅವರ ಪುತ್ರಿಯೂ ಕೂಡ ಕಣದಲ್ಲಿರೋದ್ರಿಂದ ಅಷ್ಟೇನು ಈಸಿಯಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಗೆಲುವು ಸಾಧ್ಯತೆ ಇಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ. ಮತ್ತು ಇಲ್ಲಿ ಸದ್ಯ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಮತ್ತು ಲಿಂಗಾಯತ್ ಮತದಾರರು ಸದ್ಯ ಈಗ ಒಂದ್ ರೀತಿ ತಮ್ಮ ಅಭ್ಯರ್ಥಿಗಾಗಿ ಗೆಲುವಿಗಾಗಿ ಈಗಾಗಲೇ ಸದ್ಯ ಒಂದ್ ರೀತಿ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಶ್ರೀಯಲ್ಲಿ. ಶಿವರಾಜ್, ಮಾಜಿ IAS ಅಧಿಕಾರಿ ಶಂಭು ಕಲ್ಲೋಳ್ಕರ್ ಕಾಂಗ್ರೆಸ್ಗೆ ಇಲ್ಲಿ ಪ್ರತಿರೋಧವನ್ನು ಒಡ್ತಾ ಇರೋದ್ರಿಂದಾಗಿ ಅದು BJP ಪ್ಲಸ್ ಆಗುತ್ತಾ, ಕಾಂಗ್ರೆಸ್ಗೆ ಮೈನಸ್ ಆಗುತ್ತಾ? ಇದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡ್ಬೋದಾ? ನಿಜವಾಗ್ಲೂ ದಿವ್ಯಶ್ರೀ ಇದೊಂದು ಕಾಂಗ್ರೆಸ್ಗೆ ದೊಡ್ಡ ತಲ್ಲವ್ ಅಂತಾನೆ ಹೇಳ್ಬೋದು ಅಥವಾ ಶಾಕ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಶಂಭು ಕಲ್ಲೋಳ್ಕರ್ ಹೋದ ಸಾರಿ ವಿಧಾನಸಭಾ ಚುನಾವಣೆಯ ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು. ಆದ್ರೆ ಕೊನೆಗಳಿಗೆಯಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸದ್ಯ ಒಂದ್ ರೀತಿ ಕಾಂಗ್ರೆಸ್ ವಿರುದ್ಧ ಸೆಡ್ ಹೊಡೆದಿದ್ದಾರೆ. ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಬಾರಿ ನಿಮಗೆ ಟಿಕೆಟ್ ಕೊಡ್ತೀವಿ ಎಂಬ ಮಾತಿನ ಹಿನ್ನೆಲೆಯಲ್ಲಿ, ಮಾತು ತಪ್ಪಿದ ಹಿನ್ನೆಲೆಯಲ್ಲಿ ಸದ್ಯ ಈಗ ಅವರ ಜಾರಕಿಹೊಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಒಂದ್ ರೀತಿ ನಾಮಿನೇಷನ್ ಮಾಡಿ ಸದ್ಯ ಈಗ ಒಂದ್ ರೀತಿ ಕಾಂಗ್ರೆಸ್ಗೆ ರೆಬೆಲ್ ಆಗಿದ್ದಾರೆ. ಸದ್ಯ ಈಗ ಶಂಭು ಕಲ್ಲೋಳ್ಕರ್ ಮಾಜಿ IAS ಅಧಿಕಾರಿ, ಅವರು ತಮಿಳುನಾಡಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಇವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ ಅಂತ ಹಿನ್ನೆಲೆಯಲ್ಲಿ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ 1 ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ರು. ಆದ್ರೆ ಕೊನೆಗಳಿಗೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೈ ತಪ್ಪಿಸಿರು ಎಂಬ ಆರೋಪ ಕೇಳಿ ಬರ್ತಾ ಇದಾವೆ. ಆದ್ರೆ ಸದ್ಯ ಈಗ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ನೇರವಾಗಿ ಸಮರ ಸಾರಿರುವ ಶಂಭು ಕಲ್ಲೋಳ್ಕರ್ ಅವರು SC ಸಮುದಾಯದಲ್ಲಿ ಗುರುತಿಸಿಕೊಂಡಿದ್ರಿಂದ ಸದ್ಯ ರಾಯಬಾಗ ಕ್ಷೇತ್ರ ಮತ್ತು ಅಥಣಿ ವಿವಿಧ ಕ್ಷೇತ್ರಗಳಲ್ಲಿ ಸದ್ಯ ಈಗ ಆ ಸಮುದಾಯದ ಮುಖಂಡರ ಜೊತೆಗೆ ಮತ್ತು ಆ ಕಾರ್ಯಕರ್ತರ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ರೆ ಇದು ಒಂದ್ ರೀತಿ ಕಾಂಗ್ರೆಸ್ಗೆ ಎಲ್ಲ ಒಂದ್ ರೀತಿ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಇದನ್ನೇ ಬಿಜೆಪಿ ಅವರು ಬಳಸಿಕೊಂಡು ಸದ್ಯ ಈಗ ಒಂದ್ ರೀತಿ ರಣತಂತ್ರನೇ ಎಂದಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಶ್ರೀಲಿ. ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಅಂತಿಮವಾಗಿ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೂ ಬಂದಿದ್ದೀವಿ.
ಬಹಳ ಮುಖ್ಯವಾಗಿ ಈ ರಾಜಕೀಯ ಅಂದರೆ ಮಾತುಗಾರಿಕೆ ಬೇಕು, ಜನರ ನಿರಂತರ ಸಂಪರ್ಕ ಅನ್ನೋದು ಬೇಕು. ಜನ ಕಷ್ಟ ಅಂದರೆ ಇಮ್ಮಿಡಿಯೇಟಾಗಿ ನನ್ನ ನಾಯಕ ಇದ್ದಾನೆ, ನನ್ನ ಹತ್ರ ಕೇಳಿದ್ರೆ ನನ್ನ ಕೆಲಸ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಸೊ ಈ ಇಬ್ಬರು ಅಭ್ಯರ್ಥಿಗಳು ಹೆಂಗಾಗ್ಬಿಟ್ಟಿದೆ, ಹಿರಿಯ ವರ್ಸಸ್ ಕಿರಿಯ ಅನ್ನೋ ರೀತಿಯೇ ಆಗಿರೋದ್ರಿಂದಾಗಿ ಆ ಇಬ್ಬರು ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆನೂ ಹೇಳೋದಾದರೆ ಅಂತಿಮವಾಗಿ ಅಲ್ಲಿನ ಫಲಿತಾಂಶದ ಬಗ್ಗೆ ನಿಮ್ಮ ಲಾಸ್ಟ್ ರಿಯಾಕ್ಷನ್? ಅಲ್ಲ, ಫಲಿತಾಂಶ ಅನ್ನೋಕ್ಕೆ ನೀವು ಸೌಂದರ್ಯ ಹೆಸರು ಗೊತ್ತಿಲ್ಲ, ಆದ್ರೆ ಅವ್ರು ಕೆಲಸ ಮಾಡಿದ್ದಾರೆ. 10 ವರ್ಷದಿಂದ ಅವರು ತಂದೆಯ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಬೆಂಬಲಿಸಿ ಅವರು ಹೆಚ್ಚು ಜವಾಬ್ದಾರಿ ವಹಿಸಿಕೊಂಡಿದ್ದು ಸತೀಶ್ ಜಾರಕಿಹೊಳಿ ಫೌಂಡೇಶನ್. ಅದು ಜನರ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಸುಮಾರು ಒಂದು 50 ಜನ ಕೆಲಸ ಮಾಡ್ತಾರೆ. ಆಯ್ತಾ, ಅವರು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಾರೆ, ಹಳ್ಳಿಗೆ ಹೋಗ್ತಾರೆ, ಅವ್ರು ಉಪಯೋಗ ಆಗ್ತಕ್ಕಂಥ ಪ್ರಾಜೆಕ್ಟನ್ನು ಮಾಡಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಸೊ ಅವರೊಂದು ಪಕ್ಕ NGOನೇ ಅದು. ಆ NGOನ ಹೆಡ್ ಮಾಡ್ತಕ್ಕಂಥವ್ರು, ಅದನ್ನು ಲೀಡ್ ಮಾಡ್ತಕ್ಕಂಥವ್ರು ಪ್ರಿಯಾಂಕಾ. ಸೊ ಈ ರೀತಿಯಾಗಿ, ಆದರೆ ಅದು ಏನಾಯ್ತು ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಪ್ರಿಯಾಂಕಾ ಅವರು ಈ ಗೋಕಾಕ್ ಮತಕ್ಷೇತ್ರ ಇದೆಯಲ್ಲ ಅಲ್ಲಿ ಹೆಚ್ಚು ಕೆಲಸ ಮಾಡಿದ್ರು. ಆಯ್ತಾ, ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಇವರು NGO ಅತಿ ಹೆಚ್ಚು ಕೆಲಸ ಮಾಡಿಲ್ಲ. ಸೊ ಆದ್ರಿಂದ ಅದು ಏನು ಜನಸಂಪರ್ಕ ಅನ್ನೋದಿದೆಯಲ್ವಾ, ಗೋಕಾಕ್ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಅದನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಭರವಸೆ ಕೊಡ್ತಾರ? ಆಮೇಲೆ ಅವ್ರ ತಂದೆಯ ಮತ್ತು ಅವ್ರ ಚಿಕ್ಕಪ್ಪಂದಿರು, ಅವ್ರ ದೊಡ್ಡಪ್ಪಂದಿರು ಇದಾರಲ್ಲ, ಅವ್ರ ಬೆಂಬಲ ಇವ್ರಿಗೆ ಸಿಕ್ಕುತ್ತಾ? ಸೊ ಇವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಶಂಭು ಅವರು ಪ್ರತಿಭಟನೆ ಮಾಡಬಹುದು ಅಥವಾ ಇನ್ನೇನೋ ಮಾಡಬಹುದು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಕೊನೆಗೂ ಇವರೇ ಜಾರಕಿಹೊಳಿ ಫ್ಯಾಮಿಲಿ, ಅದ್ರ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬೆಂಬಲ, ಲಕ್ಷ್ಮಣ್ ಸವದಿ, ರಾಜು ಕಾಗೆ. ಸೊ ಇವ್ರು ಏನಿದ್ದಾರೆ ನೋಡಿ, ಇವರೆಲ್ಲರೂ ಸಹಿತ ಅಲ್ಲಿ ದೊಡ್ಡ ಪ್ರಭಾವಶಾಲಿಗಳಾಗಿರ್ತಕ್ಕಂಥವ್ರು ಅವ್ರ ಕ್ಷೇತ್ರದಲ್ಲಿ. ಸೊ ಇವ್ರದ್ದಿರೋದು ಒಂದೇ ಒಂದು ಕ್ಷೇತ್ರ ಯಾವುದು ಅಂತಂದ್ರೆ ನಿಪ್ಪಾಣಿಯಲ್ಲಿ ಮಾತ್ರ ಇವರು ಹೆಂಡತಿ ಶಶಿಕಲಾ ಜೊಲ್ಲೆ ಅವರು, ಅವ್ರ ಮೇಲೂ ಹಲವಾರು ಆರೋಪಗಳಿದ್ದು. ಹೋದ್ ಸರ್ತಿ ಈ ಮೊಟ್ಟೆಯಲ್ಲಿ ಅಕ್ರಮ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ ಅಂತ ಹಲವಾರು ಆರೋಪಗಳಿದ್ದು. ಅದಕ್ಕೋಸ್ಕರ ಹೋದ್ ಸರ್ತಿ ಅವರ ಜನಪ್ರಿಯತೆ ಡ್ರಾಪ್ ಆಯ್ತು. ಕೇವಲ 7,000 ಮತ ಅಂತರದಲ್ಲಿ ಮಾತ್ರ ಗೆದ್ರು ಅವರು. ಆಯ್ತಾ, ಇವಾಗ ಅವ್ರು ಎಷ್ಟು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅವರ ಯಜಮಾನರ, ಅವರ ಗಂಡನ ಗೆಲುವಿಗೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಮತಕ್ಷೇತ್ರ ಇದೆಲ್ಲ ಬಿಜೆಪಿದು, ಅದು ರಾಯಬಾಗು, ಅಲ್ಲಿ 2,500 ಮತದಿಂದ ಮಾತ್ರ ಗೆದ್ದಿದ್ದಾರೆ. ಸೊ ಅಂದ್ರೆ ಹೆಚ್ಚು ಅಂತರ ಇಲ್ಲ. ಸೊ ಅದು ಸಹಿತ ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಪರವಾಗಿ ಆಗುತ್ತೆ. ಒಂದೇ ಒಂದು ಅಂತಂದ್ರೆ ಹುಕ್ಕೇರಿ ಮಾತ್ರ. ಹುಕ್ಕೇರಿಯಲ್ಲಿ ಅನಿಲ್ ಕತ್ತಿ ಅವರು 42,500 ಮತಗಳಿಂದ ಮುಂದೆ ಬಂದಿದ್ದಾರೆ ಮತ್ತು ಅವರು ಲೀಡ್ ಆಗಿದ್ದಾರೆ. ಆ ಹುಕ್ಕೇರಿಯನ್ನು ಬಿಟ್ಟು ಎಲ್ಲಾ ಕಡೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಇದೆ. ಆದ್ದರಿಂದ ನನ್ನ ಗಮನಕ್ಕೆ, ನನ್ನ ಅನಲೈಸೇಷನ್ ಏನ್ ಹೇಳುತ್ತಂದ್ರೆ, ಇಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಆಯ್ತಾ, ಇವ್ರಿಗೆ ಹಲವಾರು ಪ್ಲಸ್ ಮತ್ತು ಮೈನಸ್ಗಳಿದ್ದಾವೆ ಬಿಜೆಪಿ ಕ್ಯಾಂಡಿಡೇಟ್ಗೆ, ಹಾಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೂ ಪ್ಲಸ್ ಮತ್ತು ಮೈನಸ್ಗಳಿದ್ದಾವೆ. ಸೊ ಅಲ್ಲಿ ರಮೇಶ್ ಕತ್ತಿ ಅವ್ರ ಕೈ ಕೊಟ್ಟಿದ್ದಾರೆ, ಇಲ್ಲಿ ಶಂಭು ಅವ್ರ ಕೈ ಕೊಟ್ಟಿದ್ದಾರೆ. ಸೊ ಇವುಗಳ ಮಧ್ಯದಲ್ಲಿ ಯಾರು ಹೆಚ್ಚು ಮತಗಳನ್ನ ಪಡಿತಾರೆ, ಜಾತಿ ಲೆಕ್ಕಾಚಾರದ ಮೂಲಕ, ಕೆಲಸಗಳ ಮೂಲಕ ಅವ್ರ ಗೆಲುವು ಸಾಧ್ಯ ಆಗುತ್ತೆ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಿಕ್ಕೋಡಿ ಕ್ಷೇತ್ರದ ಕುರಿತಂತೆ ಸಮಗ್ರವಾಗಿ ತಿಳಿಸ್ಕೊಟ್ರಿ, ಧನ್ಯವಾದ ನಿಮಗೆ. ರೈಟ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕುರಿತಂತೆ ಸಮಗ್ರವಾಗಿ ನೀವು ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀವಿ. ಬಹಳ ಮುಖ್ಯವಾಗಿ ಮತದಾರ ಪ್ರಭುಗಳು ಹಾಕುವಂಥ ಮತ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಬಹಳ ದೊಡ್ಡ ಜವಾಬ್ದಾರಿ. ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರ ಹಾಗೂ ದೇಶದ ಅಭ್ಯುದಯಕ್ಕೆ ಯಾರು ಕೆಲಸ ಮಾಡಿದವ್ರೆ ಅಂಥವರಿಗೆ ನಿಮ್ಮ ಮತವನ್ನು ನೀಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.